ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಬಹಳ ದಿನಗಳ ನಂತರ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ತುಂಬ ದಿನದಿಂದ ಈ ವಿಡಿಯೋ ಮಾಡಬೇಕು ಅಂತ ಇದ್ದೆ. ರಿಸಲ್ಟ್ ಬಂದಾಗ್ಲೂ ಹೇಳಿದ್ದೆ ನಿಮಗೆ ಸದ್ಯದಲ್ಲೇ ವಿಡಿಯೋ ಮಾಡಿ, ನಾನು ಯಾಕೆ ಇಷ್ಟು ದಿನ ವಿಡಿಯೋ ಮಾಡಿಲ್ಲ ಅಂತ ಹೇಳ್ತೀನಿ ಅಂತ. ಆ್ಯಂಡ್ ಖಂಡಿತವಾಗ್ಲೂ ಈ ವಿಡಿಯೋ ಮಾಡಬೇಕು ಅಂತ ನಾನಾಗೆ ನಾನು ಅಂದ್ಕೊಂಡಿಲ್ಲ. ತುಂಬ ಜನ ಹೇಳಿ ನನಗೆ ಬುದ್ಧಿವಾದ ಹೇಳಿ ಇಲ್ಲ ವಿಡಿಯೋ ಮಾಡಲೇಬೇಕು, ಏನಾಗಿತ್ತು ಅಂತ ತಿಳಿಸ್ಬೇಕು ಅಂತ ತುಂಬ ಜನ ಮೋಟಿವೇಟ್ ಮಾಡಿದ್ರು. ಆ್ಯಕ್ಚುಲಿ ನನಗಿಂತ ಬೇರೆಯವ್ರಿಗೆ, ನನ್ನ ಸುತ್ತಮುತ್ತ ಇರೋರಿಗೆ ಆಸೆ ಇತ್ತು ನಾನು ಈ ವಿಡಿಯೋ ಮಾಡಲೇಬೇಕು ಅಂತ. ಆ್ಯಂಡ್ ನಿಮಗೆಲ್ಲ ರೀಸನ್ ಏನಕ್ಕೆ ನಾನು ವಿಡಿಯೋಸ್ ಮಾಡಿರಲಿಲ್ಲ ಅಂತ ಹೇಳಬೇಕು ಅನ್ನೋದು. ಆ್ಯಂಡ್ ಇವತ್ತು ಫುಲ್ಲು ಈ ವಿಡಿಯೋದಲ್ಲಿ ನಾನ್ ಸ್ಟಾಪ್ ಮಾತಾಡೋದಿದೆ. ನನಗೆ ತುಂಬ ವಿಷಯಗಳು ಶೇರ್ ಮಾಡೋದಿದೆ, ತುಂಬ ಹೇಳ್ಕೊಳ್ಳೋದಿದೆ, ಆ್ಯಂಡ್ ತುಂಬ ಸಜೆಸ್ಟ್ ಮಾಡೋದು ಕೂಡ ಇದೆ. ಸೊ ನಾನು ಫುಲ್ ಸ್ವೆಟ್ ಆಗ್ತಾಯಿದ್ದೀನಿ. ಏನೋ ಒಂಥರ ಈ ಫಸ್ಟ್ ಇಂಟರ್ವ್ಯೂಲಿ ಯಾವ ರೀತಿ ಎದುರುತ್ತಾರೆ ಆ ಥರ ಆಗ್ತಾಯಿದೆ ನನಗೆ. ಬಿಕಾಸ್ ಒಂಥರ ತುಂಬ ದಿನಗಳು ತುಂಬ ಲಾಂಗ್ ಬ್ರೇಕ್ ತೊಗೊಂಡು ಕಮ್ಬ್ಯಾಕ್ ಮಾಡಿದ್ದೀನಿ. ಇದು ಒಂಥರ ಹೊಸ ಥರ ಅನಿಸ್ತಿದೆ, ನ್ಯೂ ಸ್ಟಾರ್ಟ್ ಮಾಡೋಣ ಅಂತ. ಆ್ಯಕ್ಚುಲಿ ಫ್ರ್ಯಾಂಕಾಗಿ ಹೇಳ್ತೀನಿ, ನನ್ನ ವ್ಲಾಗ್ಸ್ ಎಲ್ಲ ಸ್ಟಾಪ್ ಮಾಡಿಬಿಡೋಣ ಅನಿಸಿತ್ತು. ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿಬಿಡೋಣ, ನನ್ನ ಅಕೌಂಟೇ ಡಿಲೀಟ್ ಮಾಡಿಬಿಡೋಣ ಅನಿಸಿತ್ತು. ನಂಗೆ ಅಷ್ಟು ಪ್ರೆಷರ್ ಬಿಲ್ಡ್ ಆಗಿತ್ತು. ಏನಂದರೆ ಅದೇ ಈಗ ನಿಮ್ಗೆ ಹೇಳಿದ್ಮೇಲೆ ನಾನು ಗ್ರ್ಯಾಜುಯೇಷನ್ ಡೇ ಮುಗಿಸಿ ಪಿ ಜಿಗೆ ಹೋದಾಗ ನಂಗೆ ಅಲ್ಲೇ ಒಂದು ಚೂರು ಡಿಮೋಟಿವೇಶನ್ ಸ್ಟಾರ್ಟ್ ಆಗಿತ್ತು. ಬಟ್ ಆದ್ರೂ ಇಲ್ಲ ಅಂದ್ಬಿಟ್ಟು ನಾರ್ಮಲಾಗಿ ಇರೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಓದೋದಕ್ಕೆ ಬೆಳಗ್ಗೆ ಎದ್ದು ಸ್ಟಡಿ ರೂಮ್ಗೆ ಹೋಗು, ಸಂಜೆ ತನಕ ಓದು, ನೈಟ್ ತನಕ ಓದು, ವಾಪಸ್ ಬಾ, ಆ ಥರ ಇತ್ತು. ಅಂದರೆ ನನಗೆ ಹುಷಾರು ತಪ್ಪಿದಾಗೆಲ್ಲ ನಾನು ಕ್ಲಾಸಸ್ಗೆ ಹೋಗಿರ್ಲಿಲ್ವಲ್ಲ. ಗ್ರ್ಯಾಜುಯೇಷನ್ ಡೇ ಆದಮೇಲೆ ನಾನು ಕಂಪ್ಲೀಟ್ ಸ್ಟಾಪೇ ಮಾಡಿಬಿಟ್ಟೆ, ಕ್ಲಾಸ್ಗೆ ಹೋಗಲಿಲ್ಲ. ಲೈಕ್ ಗ್ರೂಪ್ 2 ಸಬ್ಜೆಕ್ಟ್ಸ್ ಏನಿದೆ, ಆಡಿಟ್ ಕ್ಲಾಸ್ ನಾನು ಅಟೆಂಡ್ ಮಾಡಲಿಲ್ಲ, FM ಕ್ಲಾಸ್ ಅಟೆಂಡ್ ಮಾಡಲಿಲ್ಲ, ಎರಡೂ ಅಟೆಂಡ್ ಮಾಡಲಿಲ್ಲ ನಾನು. ಬಿಕಾಸ್ ನಾನು ಅವಾಗ ಹೆಂಗೆ ಅಂದರೆ ಯಾವ ರೀತಿ ಹುಷಾರು ತಪ್ತಾ ಇದ್ದೆ ಅಂದರೆ, ಇವತ್ತು ಚೆನ್ನಾಗಿರ್ತೀನಿ ಅಂದರೆ ನಾಳೆ ಚೆನ್ನಾಗಿರಲ್ಲ, ಆ ಥರ ಆಗ್ತಾಯಿತ್ತು. ಎಷ್ಟು ರೆಗ್ಯುಲರಾಗಿ ಹುಷಾರು ತಪ್ತಾ ಇದ್ದೆ ನಾನು, ರಿಪೀಟ್ ಆಗ್ತಾಯಿತ್ತು ಅದು. ಸೊ ಕ್ಲಾಸಸ್ಗೆಲ್ಲ ಹೋಗೋದು ಸ್ಟಾಪ್ ಮಾಡಿಬಿಟ್ಟಿದ್ದೆ. ಇಲ್ಲೇ ಓದೋಣ ಅಂತ ಡಿಸೈಡ್ ಮಾಡಿದ್ದೆ. ಆವಾಗ ಒಂದು ಸ್ವಲ್ಪ ನಂಗೆ ಬ್ರೇಕ್ ಬೇಕಾಗಿತ್ತು. ಈಗ ನಾನು ವೀಡಿಯೋಸೇ ಮಾಡ್ತಾಯಿದ್ರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ನಾನು ಗ್ರೂಪ್ 2 ಕ್ಲಾಸಸ್ ಬೇರೆ ಅಟೆಂಡ್ ಮಾಡಿಲ್ಲ, ಕಾಸ್ಟಿಂಗ್ ಬಿಟ್ಟರೆ ಇನ್ನು 2 ಸಬ್ಜೆಕ್ಟು ಅಟೆಂಡ್ ಮಾಡಿರಲಿಲ್ಲ. ಸೊ ಈಗ ನಾನು ಎಷ್ಟಾಗುತ್ತೆ ಅಷ್ಟು ಕ್ಲಾಸಸ್ ಎಲ್ಲ ಕವರ್ ಮಾಡಿಕೊಂಡು ಎಷ್ಟಾಗುತ್ತೆ ಅಷ್ಟು ಓದ್ಕೊಬಿಡೋಣ ಅಂತ ಆಗ ಮೈಂಡ್ ಸೆಟ್ ಇತ್ತು. ಸೊ ವ್ಲಾಗ್ಸ್ನ ಸ್ಟಾಪ್ ಮಾಡಿದ್ದೆ. ಆ್ಯಂಡ್ ನನಗಿದು ಏನೋ ಡಿಸ್ಟರ್ಬ್ ಬೇರೆ ಆಗ್ತಾಯಿತ್ತು ವ್ಲಾಗ್ಸು. ಅಂದರೆ ನನಗೆ ರೆಗ್ಯುಲರಾಗಿ ನಿಮಗೆ ವೀಡಿಯೋಸ್ ಪೋಸ್ಟ್ ಮಾಡಬೇಕಾಗಿತ್ತು, ಪೋಸ್ಟ್ ಮಾಡಿಲ್ಲ ಅಂದ್ರೂ ಕಮೆಂಟ್ಸ್ ಬರ್ತಾಯಿತ್ತು. ನಾನು ಅದು ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ, ಪಾಸಿಟಿವ್ ಕಮೆಂಟ್ಸೇ ಇರ್ತಿತ್ತು. ಕೆಲವು ನೆಗೆಟಿವ್ ಕಮೆಂಟ್ಸ್ ಇರ್ತಾಯಿತ್ತು. ದುಡ್ಡು ಬರ್ತಾಯಿದೆ, ದುಡ್ಡು ಮಾಡ್ತಿದ್ದೀರಾ ಅಂತ, ಈ ರೀತಿ ಅಂತ. ಆ್ಯಕ್ಚುಲಿ ನಾನು ಇನ್ನೂ ನಿಮಗೆ ಗೊತ್ತಿರೋಂಗಿರೋ ಮಾನಿಟೈಸೇಷನ್ ಕೂಡ ಮಾಡಿರಲಿಲ್ಲ, ಅಪ್ಲೈ ಮಾಡಿರಲಿಲ್ಲ. ಬಟ್ ಆಗೂ ನೆಗೆಟಿವ್ ಕಮೆಂಟ್ಸ್ ಬರ್ತಾಯಿತ್ತು ಕೆಲವ್ರ ಕಡೆಯಿಂದ, ಎಲ್ಲರೂ ಅಲ್ಲ. ಸೊ ಡಿಸ್ಟರ್ಬ್ ಆಗೋದು ಬೇಡ, ಡಿಸ್ಟ್ರಾಕ್ಷನ್ಸ್ ಆಗುತ್ತೆ. ಸೊ ಈಗ ಒಂದು 2-3 ತಿಂಗಳು ಓದ್ಬಿಡೋಣ, ಎಕ್ಸಾಮ್ಸ್ ಮುಗಿದ್ಮೇಲೆ ವೀಡಿಯೋಸ್ ಮಾಡೋಣ, ಅಥವಾ ಎಕ್ಸಾಮ್ಸ್ ಹತ್ತಿರದಲ್ಲಿದ್ದಾಗ ವೀಡಿಯೋಸ್ ಮಾಡೋಣ, ಒಂದು 2 ತಿಂಗಳು ಚೆನ್ನಾಗಿ ಓದೋಣ ಅಂತ ಅಂದ್ಕೊಂಡು ವೀಡಿಯೋಸ್ ಸ್ಟಾಪ್ ಮಾಡಿದ್ದೆ. ಅಲ್ಲಿಂದ ಸ್ಟಾರ್ಟ್ ಆಯಿತು ನನ್ನ ಕಂಪ್ಲೀಟ್ ಡಿಮೋಟಿವೇಶನು. ಆ್ಯಕ್ಚುಲಿ ಏನು ಅನಿಸಿದ್ರೆ ಅವಾಗೆಲ್ಲ ನನಗೇನೋ ಒಂಥರ ಪ್ರೆಷರ್ ಬಿಲ್ಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಲೈಕ್ ವೀಡಿಯೋಸ್ ಮಾಡ್ತಾ ಇದ್ನಲ್ವ, ಎಲ್ಲರಿಗೂ ನನಗೆ ಅಷ್ಟು ಪಾಸಿಟಿವ್ ಕಮೆಂಟ್ ಬರ್ತಾಯಿತ್ತು. ಇನ್ಸ್ಪಿರೇಷನ್ ಅಕ್ಕ, ನೀವು ನಂಗೆ ಮೋಟಿವೇಶನ್ನು, ನಿಮ್ಮಿಂದ ನಾವು ಓದ್ತಾ ಇದ್ದೀವಿ ಅಂತ ಅಷ್ಟು ಕಮೆಂಟ್ಸ್ ಬರ್ತಾಯಿತ್ತು. ಸ್ಟಾರ್ಟಿಂಗೆಲ್ಲ ಅದು ಖುಷಿನೇ ಕೊಡ್ತಾಯಿತ್ತು, ನಾನು ಒಬ್ರಿಗೆ ಇನ್ಸ್ಪಿರೇಷನ್ ಆಗ್ತಿದ್ದೀನಿ ಅಂತ. ಬಟ್ ಹೋಗ್ತಾ ಯಾವ ರೀತಿ ಆಗೋಯ್ತು ಅಂದರೆ, ನನಗೆ ಗೊತ್ತಿಲ್ಲದಿರೋಂಗೆ ನನ್ನ ಮೇಲೆ ಇಷ್ಟು ಜನ ಹೋಪ್ ಇಟ್ಟಿದ್ದಾರಲ್ಲ ಅಂತ ಪ್ರೆಷರ್ ಬಿಲ್ಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಲೈಕ್ ಈಗ ನಾರ್ಮಲಾಗಿ ನಾವು ಕ್ಯಾಶುವಲ್ ಇದ್ದಾಗ ಮನೆಯದು ಹೋಪ್ಸ್ ಎಲ್ಲ ಪ್ರೆಷರ್ ಇರುತ್ತೆ. ಲೈಕ್ ಅವ್ರು ಎಷ್ಟೇ ಹೇಳಿದ್ರು, ಮನೆಯವರು ನಮ್ಗೆ ಎಷ್ಟೇ ಮೋಟಿವೇಶನ್ ಮಾಡಿದ್ರು, ಇಲ್ಲ ಅಮ್ಮ ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟಿದ್ದಾರಲ್ವ, ಅಪ್ಪ ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟಿದ್ದಾರಲ್ವ, ಅವ್ರು ಅಂದ್ಕೊಂಡಿರ್ತಾರೆ ನನ್ನ ಕೈಲಿ ಆಗುತ್ತೆ ಅಂತ, ಇವ್ರು ಅಂದ್ಕೊಂಡಿರ್ತಾರೆ ನನ್ನ ಕೈಲಿ ಆಗಿಲ್ಲ ಅಂದರೆ. ಇಲ್ಲೊಂದು ಈಗ ಚಿಕ್ಕ ಎಕ್ಸಾಮ್ ಅಂದರೆ 10th ಸ್ಟ್ಯಾಂಡರ್ಡ್ ಸೆಕೆಂಡ್ PU ಎಕ್ಸಾಮಲ್ಲೂ ನಮ್ಮ ತಲೆಯಲ್ಲಿ ಇದ್ದೇ ಇರುತ್ತೆ, ಇಲ್ಲ ಅವರು ನಂದು ಅಷ್ಟು ಮಾರ್ಕ್ಸ್ ಬರುತ್ತೆ ಅಂದ್ಕೊಂಡಿರ್ತಾರೆ, ನಾನು ಏನಾದ್ರು ಕಡಿಮೆ ತೆಗೆದ್ಬಿಟ್ರೆ ಏನೋ ಅನ್ನೋ ಥರ. ಇದು ನನಗೆ ಜಾಸ್ತಿನೇ ಆಗೋಯ್ತು. ಲೈಕ್ ಯೂಟ್ಯೂಬಿಂದ, ಲೈಕ್ ನೀವು ಅಷ್ಟು ಜನ ನನ್ನ ಫ್ಯಾಮಿಲಿ ಆಗಿದ್ದೀರಾ ಯೂಟ್ಯೂಬಲ್ಲಿ, ಏನಾದರೂ ಒಂದು ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಇದ್ದೆ. ನೀವೂ ಅಷ್ಟೇ ನನ್ನ ಹತ್ರ ರೆಗ್ಯುಲರಾಗಿ ಟಚಲ್ಲಿ ಇರ್ತಿದ್ರಿ, ಲೈಕ್ ಕಮೆಂಟ್ಸ್ ಮಾಡ್ತಾಯಿದ್ರಿ. ನಾನಂತೂ ಒಂದಿನೂ ನಿಮ್ಮ ಕಮೆಂಟ್ಸ್ ಓದ್ದೆ ಅಂತೂ ಇಲ್ಲ, ಡೈಲಿ ಕಮೆಂಟ್ಸ್ ಬರ್ತಾಯಿತ್ತು. ನಾನು ವೀಡಿಯೋಸ್ ಮಾಡದೇ ಇದ್ದಾಗಲೂ ನಿಮ್ದು ಅಷ್ಟೇ ಕಮೆಂಟ್ಸ್ ಇರ್ತಾಯಿತ್ತು, ಅಕ್ಕ ಯಾಕೆ ವೀಡಿಯೋಸ್ ಮಾಡ್ತಾಯಿಲ್ಲ, ಯಾಕೆ ಅಂತ. ನನಗೆ ಇಲ್ಲಿ ಏನು ಹೇಳ್ಬೇಕಂದ್ರೆ, ಯೂಟ್ಯೂಬಲ್ಲಿ ನನಗೆ
ತಮ್ಮ ತಂಗಿಯಿಂದ ಹಿಡಿದು ಅಜ್ಜಿ ತಾತ ತನಕನೂ ಎಲ್ಲ ರಿಲೇಷನ್ನು ಸಿಕ್ಕಿದ್ದಾರೆ. ಲೈಕ್ ಯಾರೋ ಒಬ್ಬರು ವಯಸ್ಸಾಗಿರೋರು ಕಮೆಂಟ್ ಮಾಡಿದ್ದಾರೆ, ನನ್ನ ಮೊಮ್ಮಗಳ ಥರ ಅಮ್ಮ ನೀನು, ಒಂಥರ ಆ ಮಾತಾಡೋ ಶೈಲಿ ಅಥವಾ ನೀನು ನಡ್ಕೊಳ್ಳೋ ಶೈಲಿ ನಮ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡ್ತಾರೆ. ಇನ್ಯಾರೋ ಚಿಕ್ಕವರು ಕಮೆಂಟ್ ಮಾಡ್ತಾರೆ, ಅಕ್ಕ ನೀವು ಒಂಥರ ಇನ್ಸ್ಪಿರೇಷನು, ನಾನು 10th ಸ್ಟ್ಯಾಂಡರ್ಡ್ ಆದಮೇಲೆ, ನಾನು 9th ಸ್ಟ್ಯಾಂಡರ್ಡ್ ಆದಮೇಲೆ, ನಾನು 8th ಸ್ಟ್ಯಾಂಡರ್ಡ್ ಆದಮೇಲೆ ನಿಮ್ಮ ಥರ ಇರಬೇಕಂತ ಇದ್ದೀನಿ ಅಂತ. ಹಾಗೆ ನನ್ನ ಏಜವರು ಎಲ್ಲ ಕಮೆಂಟ್ ಮಾಡ್ತಾರೆ. ಸೊ ಇಲ್ಲಿ ಮಗಳೇ ಅಂತ ಕರೆದಿರೋರು ಇದ್ದಾರೆ, ಮೊಮ್ಮಗಳು ಅಂತ ಕರೆದಿರೋರು ಇದ್ದಾರೆ, ಅಕ್ಕ ಅಂತ ಕರೆದಿರೋರು ಇದ್ದಾರೆ, ತಂಗಿ ಅಂತ ಕರೆದಿರೋರು ಇದ್ದಾರೆ. ತುಂಬ ಜನ ಒಂಥರ ಒಂದು ಫ್ಯಾಮಿಲಿನೇ ಆಗೋಗಿತ್ತು. ಸೊ ಇದೆಲ್ಲ ನನಗೆ ಪ್ರೆಷರ್ ಆಗೋಯ್ತು. ಅಂದರೆ ಎಲ್ಲರೂ ಅಷ್ಟು ಹೋಪ್ ಇಟ್ಟಿದ್ದಾರೆ, ಅಕಸ್ಮಾತ್ ನನ್ನ ಕೈಲಿ ಆಗಿಲ್ಲ ಅಂದರೆ ಅಂತ ನಾನೇ ಸ್ವಲ್ಪ ಓವರ್ ಥಿಂಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಲೈಕ್ ಹೇಳ್ದಂಗೆ ನನ್ನ ಗ್ರ್ಯಾಜುಯೇಷನ್ ಡೇ ಮುಗೀತಲ್ಲ, ಅದು ಮುಗ್ದಾದ್ಮೇಲೆ ನಾನು PG ಓದ್ತಾ ಇದ್ದೆ ಅಂತ ಹೇಳಿದ್ನಲ್ಲ, ಕ್ಲಾಸಸ್ಗೆ ಹೋಗ್ತಾ ಇರಲಿಲ್ಲ, ಅವಾಗ ನನಗೆ ಹುಷಾರು ತಪ್ತಾ ಇದ್ದೆ ಅಂತ. ಹಾಗೆಲ್ಲ ಏನಾಗ್ತಿತ್ತು ಅಂದರೆ ನಾನು ಬೆಳಗ್ಗೆ ಎದ್ದು ಸ್ಟಡಿ ರೂಮ್ಗೆ ಓದೋಕ್ಕೆ ಅಂತ ಹೊರಟೋಗ್ತಾ ಇದ್ದೆ. ಅಲ್ಲಿದ್ದಾಗೂ ಅಷ್ಟೇ ನಾನು ಓದ್ತಿರೋದು ಈಸಿನೇ ಅನಿಸ್ತಾ ಇತ್ತು, ಲೈಕ್ ಇದು ನನಗೆ ಗೊತ್ತಿದೆ, ಇದು ನಾನು ಮಾಡ್ತೀನಿ ಅಂತ. ಬಟ್ ಆದರೂ ನನಗೆ ಕಾನ್ಫಿಡೆಂಟ್ ಬರ್ತಾ ಇರಲಿಲ್ಲ. ತುಂಬ ದಿನ ಕಾನ್ಫಿಡೆನ್ಸ್ ಲೋ ಆಗ್ತಾ ಹೋಯಿತು. ಒಂಥರ ಚಿಕ್ಕಾಪಟ್ಟೆ ಕುಗ್ತಾ ಹೋದೆ ದಿನ. ಈ ವಾಶ್ರೂಮ್ಗೆ ಹೋದ್ರೂ ಅಳ್ತಾ ಇದ್ದೆ, ಏನೇನು ಮಾಡ್ತಿದ್ರು ಅಳ್ತಾ ಇದ್ದೆ, ಊಟ ಮಾಡೋದಕ್ಕೆ ಅಳ್ತಾ ಇದ್ದೆ, ನಿದ್ದೆ ಎಲ್ಲ ನಿಂತೋಗ್ಬಿಟ್ಟಿತ್ತು ಫುಲ್ಲು. ಯಾವ ರೀತಿ ಅಂದರೆ ನನ್ನ ಕೈಲಿ ಏನೂ ಆಗಲ್ವೇನೋ, ನನ್ನ ಕೈಲಿ ಆಗಲ್ಲ, ಇಷ್ಟೊಂದು ಜನ ಹೋಗ್ಬಿಟ್ಟಿದ್ದಾರೆ, ಅಕಸ್ಮಾತ್ ನನ್ನ ಕೈಲಿ ಆಗಿಲ್ಲ ಅಂದರೆ ಅಕಸ್ಮಾತ್ ನನ್ನ ಕೈಲಿ ಆಗಿಲ್ಲ ಅನ್ನೋದು ಒಂದ್ಸಲಿ ಸ್ಟಾರ್ಟ್ ಆಗಿದ್ದು ತುಂಬ ದೊಡ್ಡದಾಗಿ ಹೆಮ್ಮರವಾಗಿ ನನ್ನ ತಲೆಯಲ್ಲಿ ಆ ಅನುಮಾನ ಕ್ರಿಯೇಟ್ ಆಗೋಯ್ತು, ನನ್ನ ಕೈಲಿ ಆಗಲ್ವೇನೋ. ಮತ್ತು ಈ ಸ್ಟಾರ್ಟಿಂಗಲ್ಲಿ ಕೆಲವರು ಸ್ಟಾರ್ಟಿಂಗಲ್ಲಿ ವೀಡಿಯೋಸ್ ಮಾಡಬೇಕಾದ್ರೆ ಓದೋದು ಬಿಟ್ಬಿಟ್ಟು ವೀಡಿಯೋಸ್ ಮಾಡ್ತಿದ್ಯಾ, ನಿನ್ನ CA ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ಅದೆಲ್ಲ ನೆನಪೋಗೈತೆ ನನಗೆ. ಆ ಥರ ಎಲ್ಲ ಹೇಳಿದ್ರು ನಾವು ಅವ್ರನ್ನೆಲ್ಲ ಎದುರಾಕೊಂಡು ವೀಡಿಯೋಸ್ ಮಾಡಿದ್ವಿ. ಇವಾಗ ನಿಜವಾಗ್ಲೂ ನನ್ನ ಕೈಲಿ ಪಾಸ್ ಆಗಿಲ್ಲ ಅಂದರೆ ಅಥವಾ ನಾವು CA ಮಾಡಿಲ್ಲ ಅಂದರೆ ಹಿಂಗೆ ಎಲ್ಲರಿಗೂ ಒಂದು ಡಿಮೋಟಿವೇಶನ್ ಆಗಿಬಿಡ್ತೀನಲ್ಲ. ಇಷ್ಟು ದಿವಸ ಪಾಸಿಟಿವ್ ಆಗಿ ಮೋಟಿವೇಶನ್ ಆಗಿದೆ, ಇವಾಗ ಎಲ್ಲರ ಕಣ್ಣಿಗೂ ನೆಗೆಟಿವ್ ಆಗಿಬಿಡ್ತೀನಲ್ವ ಅಂತ ತುಂಬ ಪ್ರೆಷರ್ ಬಿಲ್ಡ್ ಆಗೋಯ್ತು. ಆ ಹೋಪು, ಎಷ್ಟು ಕಾನ್ಫಿಡೆನ್ಸ್ ಲೋ ಆಯಿತು ನನ್ನ ಮೇಲೆ ಅಂದರೆ ಡೈಲಿ ನಾನು ಲಿಟ್ರಲಿ ಅಳ್ತಾ ಇದ್ದೆ. ಬೆಳಗ್ಗೆ ಎದ್ದಾಗೂ ಅಷ್ಟೇ ಅಳ್ತಾ ಇದ್ದೆ, ಓದೋದಕ್ಕೆ ಕೂತ್ರೆ ಬುಕ್ ನೋಡಿದ್ರು ಅಳ್ತಾ ಇದ್ದೀನಿ, ನಿದ್ದೆ ಮಾಡೋಕ್ಕೆ ಹೋದ್ರು ಅಳ್ತಾ ಇದ್ದೀನಿ, ನಿದ್ದೆ ಬರ್ತಾ ಇರಲಿಲ್ಲ. ಲಿಟ್ರಲಿ ನಾನು ಎಷ್ಟು 1 ತಿಂಗಳು ಹತ್ತತ್ರ ನೈಟ್ ಸರಿಯಾಗಿ ನಿದ್ದೆನೇ ಮಾಡ್ತಾ ಇರಲಿಲ್ಲ ನನಗೆ. ನಾನು ಆ ಟೈಮಲ್ಲಿ ನಿಜವಾಗ್ಲೂ ನಾನು ನೆನೆಸ್ಕೋಬೇಕು, ನನ್ನ PGಲಿರೋ ನನ್ನ ರೂಮ್ಮೇಟ್ಸ್ ಎಲ್ಲ ಅಕ್ಕಂದಿರಾಗಲಿ ಅಥವಾ ನನ್ನ ಏಜವ್ರಾಗಲಿ ಎಷ್ಟು ಸಪೋರ್ಟ್ ಮಾಡಿದ್ರು ಅಂದರೆ ದಿನ ಒಬ್ಬೊಬ್ರು ಬಂದಂಗೆ ಮೋಟಿವೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು. ಇಲ್ಲ ನಿನ್ನ ಕೈಲಿ ಆಗುತ್ತೆ, ನಮ್ಗೆ ಗೊತ್ತಿದೆ, ನಿನ್ನ ಮೇಲೆ ನೀನು ಹೋಪ್ ಕಳ್ಕೊಬೇಡ, ನಮ್ಗೆಲ್ರಿಗೂ ನಿನ್ನ ಮೇಲೆ ಹೋಪ್ ಇದೆ, ನೀನು ಇಷ್ಟು ಡಿಮೋಟಿವೇಟ್ ಆಗಬೇಡ, ನಿನ್ನ ಕೈಲಿ ಆಗುತ್ತೆ ಅಂತ ಸಿಕ್ಕಾಪಟ್ಟೆ ಮೋಟಿವೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು. ನಾನು ಯಾರಾದರೂ ಮೋಟಿವೇಟ್ ಮಾಡಿದಾಗ ಆಯಿತು ನನ್ನ ಕೈಲಿ ಆಗುತ್ತೆ ಅನ್ಕೊತ ಇದ್ದೆ. ಒಂದು 10 ನಿಮಿಷ ಬಿಟ್ಟು ನಾನು ಮತ್ತೆ ನೆಗೆಟಿವ್ ಥಾಟ್ಸು, ಏನೇನೋ ನೆಗೆಟಿವ್ ಥಾಟ್ಸು. ಮತ್ತು ಆ ಟೈಮಲ್ಲಿ ಬೇರೆ ಒಂದು 2-3 ಸಿಚುವೇಶನ್ ಆಯಿತು ನನಗೆ. ಅಂದರೆ ಅಲ್ಲಿ ಒಂದು 2-3 ಬ್ಯಾಂಗ್ಳೂರಲ್ಲಿ ಒಂದು 2-3 ಸಾವೆಲ್ಲ ನೋಡಿದ್ದೆ ನಾನು. ಅದೆಲ್ಲ ಇನ್ನೂ ಡಿಮೋಟಿವೇಟ್ ಆಗೋಯ್ತು. ಲೈಕ್ ಅವರು ಅಪ್ಪ ಅಮ್ಮನಿಂದ ದೂರ ಇದ್ದು ಎಕ್ಸಾಮ್ ಪ್ರಿಪೇರ್ ಆಗಿ ಕ್ಲಿಯರ್ ಆದಮೇಲೆ, ನಾನು ಏನು ಕರೆಕ್ಟಾಗಿ ಕೇಸ್ನ ಮೆನ್ಷನ್ ಮಾಡಲ್ಲ, ಬಟ್ ಅವರು ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅನಿಸುತ್ತೆ ಪ್ರಿಪೇರ್ ಆಗ್ತಾಯಿದ್ರು. ಬಟ್ ಕ್ಲಿಯರ್ ಆದಮೇಲೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು. ಅವ್ರ ಅಪ್ಪ ಅಮ್ಮ ಹತ್ತಿದ್ದು ಆ ಕಿರ್ಚಾಟ ಗೋಳಾಟ ಅದೆಲ್ಲರೂ ನೋಡಿದ್ದು ಕೇಳಿಸ್ಕೊಂಡು ನನಗೆ ಹೆಂಗಾಗೋಗಿತ್ತಂದರೆ, ನಾವು ಇಷ್ಟು ಕಷ್ಟಪಟ್ಟು ಮನೆಯವರಿಂದ ದೂರ ಇದ್ದು ಓದಿ ಏನು ಮಾಡಬೇಕು, ಯಾವತ್ತು ಏನಾಗುತ್ತೋ, ಏನಿಗೆ ನಾವು ಹಿಂಗೆಲ್ಲ ಇರಬೇಕು, ಈ ಥರ ನನಗೊತ್ತು ಸಿಲ್ಲಿಯಾಗಿ ಅನಿಸುತ್ತೆ. ಮತ್ತು ಇದು ಸಿಕ್ಕಾಪಟ್ಟೆ ಓವರ್ ಥಿಂಕಿಂಗ್ ಅಂತ ಗೊತ್ತು. ಬಟ್ ಆಗ ನನ್ನ ಮೈಂಡ್ ಸೆಟ್ ಆಗಿದೆ ಈ ಥರ, ಇಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾಯಿದ್ದೆ ಫುಲ್ಲು. ಏನಾಗುತ್ತೆ ಏನೋ ನಾಳೆ, ಏನಕ್ಕೆ ನಾವು ಇಷ್ಟು ಕಷ್ಟಪಡಬೇಕು, ನಾವು ಯಾಕೆ ಹಿಂಗೆ ಇದ್ದೀವಿ ಅನ್ನೋದು ನಾನು ಹೇಳೋಕ್ಕೆ ಹೋಗಲ್ಲ. ಅಷ್ಟು ನೆಗೆಟಿವ್ ಪರ್ಸನ್ ಆಗೋಗಿದೆ ನಾನು. ಆಗಸ್ಟು ಜೂನ್ ಜುಲೈ ಆಗ್ತಿದ್ದಂಗೆ ಆಗೋಗಿದ್ದೆ. ಲೈಕ್ ವೀಡಿಯೋಸ್ ಮಾಡೋದೆಲ್ಲ ಒಂಥರ ಹಿಂಸೆ ಆಗ್ತಿತ್ತು. ಡೈಲಿ ಡಿಮೋಟಿವೇಶನ್ ಸಿಕ್ಕಾಪಡೆ ಆಗೋಯ್ತು. ನನಗೆ ಫುಲ್ಲು ಕುಗ್ಗೋಗಿದ್ದೆ ನಾನು. ಲಿಟ್ರಲಿ ಒಂದಿನ ಅಂತೂ ನಾನು ಡೈಲಿ ಅಳದೇ ಇರೋ ದಿನನೇ ಇರ್ತಿರ್ಲಿಲ್ಲ. ದಿನ ಅಳ್ತಾ ಇದ್ದೆ. ನನ್ನ ತಮ್ಮಂದಿರು ಫೋನ್ ಮಾಡೋದಾಗಲಿ ಅಥವಾ ಅಲ್ಲೇ ನನ್ನ PG ಅಕ್ಕಂದಿರ ಅಥವಾ ಯಾರ ಹತ್ರನಾದ್ರು ಹೋಗಲಿ, ನನ್ನ CA ಕ್ಲಾಸ್ಮೇಟ್ಸ್ ಹತ್ರ ಫೋನ್ ನೋಡ್ಕೊಂಡು ನನಗೆ ಆಗ್ತಾನೆ ಇರಲಿಲ್ಲ. ನನಗೆ ಆಗ್ತಾಯಿಲ್ಲ, ನಾನು CA ಮಾಡೋಕ್ಕಾಗಲ್ಲ, ನನಗೆ ಇಷ್ಟ ಇಲ್ಲ, ನಾನು ಆ ಥರ ಹೋಗಿದ್ದೆ. ನಾನು ಏನಕ್ಕೆ ನಾನು CA ಮಾಡಬೇಕು ಇಷ್ಟು ಕಷ್ಟಪಟ್ಟು, ನನಗೆ ಇಷ್ಟ ಆಗ್ತಾಯಿಲ್ಲ, ನನಗೆ ಹಿಂಸೆ ಆಗ್ತಾಯಿದೆ ಅಂತ. ಆ ರೀತಿ
ಜೊತೆ ಇದ್ದೋಳು ಒಂದಿನ ನಮ್ಮ ಮಮ್ಮಿಗೆ ಕಾಲ್ ಮಾಡಿದೆ ನಮ್ಮಮ್ಮ ನಾನು ಏನೂ ಹೇಳಿಲ್ಲ, ಬರೀ ಅಲೋ ಅಂತಂದು ಅಷ್ಟು ದಿನ ಅಲ್ಲಿ ತನಕ ನಾನು ಏನು ಅಳ್ತಾ ಇದ್ದೆ ನಮ್ಮಮ್ಮನ ಹತ್ರ ನಾನು ಹೇಳೇ ಇರಲಿಲ್ಲ. ನನಗೆ ಆಗ್ತಾಯಿಲ್ಲ, ನಾನು ಅಳ್ತಾ ಇದ್ದೀನಿ, ನಾನು ಇಲ್ಲಿ ಒದ್ದಾಡ್ತಿದ್ದೀನಿ ಅಂತ ಹೇಳ್ಕೊಂಡೇ ಇರಲಿಲ್ಲ. ನಾನು ಅಷ್ಟು ದಿನ ತನಕ ನಾನು ಕಂಟ್ರೋಲ್ ಮಾಡಿದ್ದೆ, ಮನೆಗೆ ಫೋನ್ ಮಾಡ್ದೇನೆ, ಲೈಕ್ ಏನು ಹೇಳ್ದೇನೆ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಬಟ್ ಒಂದಿನ ಅಂತೂ ನಂಗೆ ತುಂಬ ಅಂದರೆ ತೀರಾ ಹಿಂಸೆ ಆಗೋಗಿತ್ತು, ನನಗೆ ಉಸಿರು ಕಟ್ಟಂಗೆ ಆಗೋಗಿತ್ತು ನನಗೆ. ಆವತ್ತು ನಾನು ಬೆಳಗ್ಗೆ ನಮ್ಮ ಅಮ್ಮಂಗೆ ಫೋನ್ ಮಾಡಿದೆ. ಆ್ಯಕ್ಚುಲಿ ನಾನು 4:30ಗೆ ಎದ್ದಿದ್ದೆ ಓದಬೇಕು ಅಂತ. 4:30ಇಂದ 6 ತನಕ ಓದ್ತಿದ್ದೆ, ಮತ್ತು ಆಗಲೇ ನಂಗೆ ಅಳು ಬರೋ ಸ್ಟಾರ್ಟ್ ಆಗೋಗಿತ್ತು. ಸುಮ್ಮನೆ ಅಳು ಬರ್ತಿತ್ತು. ಒಬ್ಬಳೇ ಬೇರೆ ಸ್ಟಡಿ ರೂಮಲ್ಲಿದ್ದೆ. ನಮ್ಮ ಮಮ್ಮಿಗೆ ಕಾಲ್ ಮಾಡಿದೆ, ಹಲೋ ಅಷ್ಟೇ ಹೇಳಿದ್ರು. ನಮ್ಮ ಅಮ್ಮಗೆ ಗೊತ್ತಾಯ್ತು ನಾನು ಅಳ್ತಾ ಇದ್ದೀನಿ ಅಂತ. ಆಗ್ತಾ ಇಲ್ವಾ ಅಂತಂದರು. ನಂಗೆ ಅವಾಗ ಇನ್ನೂ ಜಾಸ್ತಿನೇ ಅಳು ಬಂದ್ಬಿಡ್ತು. ಬರ್ತೀಯಾ ಅಂತಂದರು. ಇಷ್ಟೇ ನಮ್ಮ ಅಮ್ಮ ಹೇಳಿದ್ದು, ಬರ್ತೀಯಾ ಅಮ್ಮ ಅಂತಂದರು. ನಾನು ಬರ್ತೀನಿ ಅಂದೆ. ನಾನು ಆ್ಯಕ್ಚುಲಿ ಅಲ್ಲಿ ತನಕ ನನಗೆ ಎಷ್ಟೊಂದು ಜನ ಹೇಳಿದ್ರು, ಮನೆಯವ್ರ ಜೊತೆ ಹೋಗು, ಅಟ್ಲೀಸ್ಟ್ ಅವಾಗ ಸರಿ ಹೋಗ್ತೀಯಾ, ಒಂದು ಸ್ವಲ್ಪ ದಿನ ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದರೆ ನೀನು ಆರಾಮಾಗ್ತೀಯ ಅಂತ ತುಂಬ ಜನ ಹೇಳಿದರು. ನಾನು ಇಲ್ಲಿ ಆ್ಯಕ್ಚುಲಿ ಹೆಸರು ಮೆನ್ಷನ್ ಮಾಡೋಕ್ಕಾಗಲ್ಲ ಎಲ್ಲರದ್ದು, ಯಾಕೆಂದರೆ ತುಂಬ ಜನ ಇದ್ದಾರೆ ನಂಗೆ ಆ ಟೈಮಲ್ಲಿ ನಂಗೆ ಸಪೋರ್ಟ್ ಮಾಡಿದವರು, ಮೆಂಟಲಿ ಸ್ಟ್ರಾಂಗ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ತುಂಬ ಜನ, ಒಬ್ಬರು ಇಬ್ಬರು ಅಂತ ಅಲ್ಲ. ನನ್ನ ಸುತ್ತಮುತ್ತ ಇದ್ದವ್ರು ಎಲ್ಲರೂ ನಂಗೆ ಮೋಟಿವೇಟ್ ಮಾಡೋದಕ್ಕೆ ಟ್ರೈ ಮಾಡಿದರು. ನಮ್ಮ ಅಮ್ಮಂಗೆ ಹೇಳಿ ಅವತ್ತೇ ನಾನು ಇಲ್ಲಿಗೆ ಬಂದೆ. ನಾನು ಇಲ್ಲಿಗೆ ಬಂದು 2 ಡೇಸ್ಗೆ ಅವೆಲ್ಲ ಹೋಗ್ಬಿಟ್ಟು ಎಲ್ಲ ಲಗೇಜ್ನು ತೊಗೊಂಡು ಬಂದುಬಿಟ್ವಿ. ಶಿಫ್ಟ್ ಆಗೋದೆ ಕಂಪ್ಲೀಟು. ಇದಿಷ್ಟು ನಾನು ಮೈಸೂರಿಗೆ ಬಂದಿದ್ದ ಸ್ಟೋರಿ. ಮೈಸೂರಿಗೆ ಬಂದಮೇಲೆ ಏನೇನಾಯಿತು ಅಂದರೆ, ಲಿಟ್ರಲಿ ಇಲ್ಲಿ ಬಂದಮೇಲೆ ನಾನು ಸರಿ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದವಳು ನಾನು ಸರಿಯಾಗಲಿಲ್ಲ. ಹೆಂಗಾಗಿದ್ದೆ ಅಂದರೆ, ರೂಮ್ ಬಿಟ್ಟು ಈಚೆ ಬರ್ತಾ ಇರಲಿಲ್ಲ, ನಾನು ಓದ್ತಿರಲಿಲ್ಲ, ಆದರೂ ಬುಕ್ ಮುಂದೆ ಕೂರ್ತಾಯಿದ್ದೆ. ಒಂಥರ ಸಫೋಕೇಟ್ ಆಗ್ತಿತ್ತು, ನನಗೆ ಉಸಿರು ಕಡ್ದಂಗೆ ಆಗ್ತಿತ್ತು. ನನ್ನ ಮನೆಯವ್ರ ಸರಿಯಾಗಿ ಮಾತಾಡ್ತಿರಲಿಲ್ಲ, ಕೂಗಾಡ್ತಿದ್ದೆ, ಕಿರ್ಚಾಡ್ತಿದ್ದೆ, ಏನೋ ಒಂಥರ ನಾನು ಫುಲ್ ಕಂಪ್ಲೀಟ್ ಪ್ರೆಷರಲ್ಲಿದ್ದೆ. ನಾನು ಯಾರ ಜೊತೆ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ. ಅವಾಗಂತೂ ನನ್ನ ದೇವಸ್ಥಾನಗಳು ಸುತ್ತಿದ್ದೆ ಲೆಕ್ಕ ಇಲ್ಲ. ತುಮಕೂರಿಗೆಲ್ಲ ಹೋಗ್ಬಿಟ್ಟು ಬಂದೆ, ನಮ್ಮಪ್ಪನ ಊರಿಗೆ, ಎಲ್ಲ ಕಡೆ ಎಲ್ಲ ದಿವಸನೂ ಸುತ್ತಿದ್ದೆ. ನಾನು ಸರಿ ಹೋಗ್ತೀನೇನೋ, ಇಲ್ಲಿದ್ರೆ ಸರಿ ಹೋಗ್ತೀನೋ, ಅಲ್ಲಿದ್ರೆ ಸರಿ ಹೋಗ್ತೀನೇನೋ ಅಂದ್ಬಿಟ್ಟು ಗಂಟೆಗಟ್ಟಲೆ ದೇವಸ್ಥಾನದಲ್ಲಿ ಕೂತಿದ್ದಿದ್ದೆ. ಇದೆಲ್ಲ ಮಾಡಿದ್ರು ನನಗೇನಾದ್ರೂ ನನ್ನ ಮೆಂಟಲಿ ನನಗೆ ಸರಿನೇ ಆಗ್ತಿರಲಿಲ್ಲ, ಪೀಸೇ ಸಿಗ್ತಾ ಇರಲಿಲ್ಲ. ನನಗೊಂಥರ ಒಟ್ಟಿನಲ್ಲಿ ನಂಗೆ ಸಿಹಿ ಆಗಲ್ಲ, ನಂಗೆ ಇಷ್ಟ ಇಲ್ಲ ಅಂದರೆ ತಲೆಯಲ್ಲಿ ಕೂತ್ಬಿಟ್ಟಿದ್ದು. ನನ್ನ ಕಾಲ ಏನು ಮಾಡೋದಕ್ಕಾಗಲ್ಲ ಅನ್ನೋದು. ನಾನು ಆ ಟೈಮಲ್ಲಿ ಎಷ್ಟು ಹೆಂಗಾಗಿದ್ದೆ ಅಂದರೆ, CA ಬಿಟ್ಟು ಏನು ಹೇಳಿ ನೀವು ಓದೋದು ಬಿಟ್ಟು, CA ಅಂತೆಲ್ಲ ಓದೋದು ಬಿಟ್ಟು ನೀವು ಏನು ಹೇಳಿದ್ರು ನಾನು ಮಾಡೋಕ್ಕೆ ರೆಡಿ ಇದ್ದೀನಿ, ಆ ಮೆಂಟಲಿಟಿ ಬಂದುಬಿಟ್ಟಿತ್ತು ನನಗೆ. ಕುಕ್ಕಿಂಗ್ ಹೇಳ್ತೀರ ಕುಕ್ಕಿಂಗ್ ಮಾಡ್ತೀನಿ ನಾನು, ನೀವು ಕೆಲಸ ಕೇಳಿದ್ರು ಎಲ್ಲ ಮಾಡ್ತೀನಿ, ಆದರೆ ನಾನು ಓದೋದು ಅಂದರೆ ಬೇಡ ಅನ್ನೋ ಥರ. ನಿಜ ಬುಕ್ ನೋಡಿದ್ರೆ ಅಳ್ತಾ ಇದ್ದೆ ನಾನು, ಯಾವ ಬುಕ್ ಆದರೂ ನೋಡಿದ್ರು ಅಳ್ತಾ ಇದ್ದೆ ನಾನು. ಯಾವ ಥರ ಅಂದರೆ, ನಮ್ಮ ಟ್ಯೂಷನ್ ಮಕ್ಕಳು ಆ ಟೈಮಲ್ಲಿ ನಾನು ಟ್ಯೂಷನ್ ಎಲ್ಲ ಮಾಡ್ತಿರ್ಲಿಲ್ಲ. ನಾನು PGಗೆ ಹೋಗಿದ್ನಲ್ಲ, ವಾಪಸ್ ಬಂದಾಗಲೂ ಅಷ್ಟೇ ನಾನು ತಂಗಿ ಮಾಡ್ತಿದ್ದಿದ್ದು. ನಮ್ಮ ಟ್ಯೂಷನ್ ಮಕ್ಕಳನ್ನ ನೋಡಿದ್ರು ನಾನು ಅವಾಯ್ಡ್ ಮಾಡ್ತಿದ್ದೆ. ಏನೋ ಒಂಥರ ಅಳು ಬಂದ್ಬಿಡೋದು ನಂಗೆ. ಅವ್ರ ಬುಕ್ಸ್ ನೋಡಿದ್ರು ನಂಗೆ ಆಗ್ತಾ ಇರಲಿಲ್ಲ, ಆ ಥರ ಆಗೋಗಿದೆ ನಾನು. ಎಷ್ಟು ಮಟ್ಟಿಗೆ ನನಗೆ ಆ PG ಆ ಲಾಸ್ಟು ಇಲ್ಲಿಗೆ ಬರೋ ದಿನಗಳು ಎಷ್ಟು ಮಟ್ಟಿಗೆ ಕಾಡ್ತಿತ್ತು ಅಂದರೆ, ನಾನು ಒಂಥರ ನಂಗೆ ಯಾರೋ ನನ್ನ ತಲೆಯಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ಕೈಲಿ ಆಗಲ್ಲ ಅಂತ ಯಾರೋ ಹೇಳ್ತಾ ಇದ್ದಾರೆ ಅನ್ನೋ ಥರ ಆ ಥರ ಆಗೋಗಿದೆ. ಬೆಳಗ್ಗೆ ಎದ್ದಾಗ್ಲೂ ನಾನೇ ಮೋಟಿವೇಟ್ ಮಾಡ್ಕೊಂಡ್ರು ಅದು ಒಂದು 10 ನಿಮಿಷ ಇರೋದು, ನನಗೆ ನಾನೇ ಮೋಟಿವೇಟ್ ಮಾಡ್ಕೊತಿದ್ದೆ. ನೀವು ನಂಬ್ತಿರೋ ಇಲ್ವ, ನಾನು ವಾಶ್ರೂಮ್ಗೆ ಹೆಂಗೆ ಹೋಗ್ತಾಯಿದ್ದೆ ಅಂದರೆ ನನಗೆ ಕೆನ್ನೆಗೆ ನಾನೇ ಹೊಡ್ಕೊತಾ ಇದ್ದೆ. ಜೊತೆ ನಿನ್ನ ಕೈಲಿ ಆಗುತ್ತೆ, ಯಾಕೆ ಇಷ್ಟು ಅಳ್ತಿದೆಯಾ, ಅಳಬೇಡ ನೀನು ಅಂತ ನನಗೆ ನಾನು ಹೊಡ್ಕೊತಾ ಇದ್ದೆ. ಅಷ್ಟು ಮಟ್ಟಿಗೆ ಡಿಮೋಟಿವೇಟ್ ಆಗಿದ್ದೆ. ಇಲ್ಲಿ ನಾನು ಮೈಸೂರಿಗೆ ಬಂದಾಗ್ಲೂ ಅಷ್ಟೇ, PGಲಿ ಏನು ಯೂಸ್ ಮಾಡ್ತಿದ್ದೆ ಫೇಸ್ ವಾಶು, ಅದನ್ನ ಇಲ್ಲಿ ಯೂಸ್ ಮಾಡಿದ್ರು ನಂಗೆ ಮತ್ತೆ ಅದೇ ಭಯ. ಒಂಥರ ಏನೋ ಹೆಂಗೆ ಅನಿಸಿತ್ತಂದ್ರೆ ನಾ ಫೀಲಿಂಗ್ ಡಿಸ್ಕ್ರೈಬ್ ಮಾಡೋದಕ್ಕಾಗಲ್ಲ. ಬೆಳಗ್ಗೆ ಎದ್ದರೆ ಸಾಕು ಭಯ ಆಗೋದು. ನಾನು ಅಮ್ಮನ ಹತ್ರ ಇಲ್ಲೇ ಹೇಳ್ತಿದ್ದಮ್ಮ, ಏನೋ ಒಂಥರ ಭಯ ಆಗ್ತಿದೆ ಅಂತ. ಕಣ್ಣು ಮುಚ್ಚಿದ್ರು ಭಯ ಆಗ್ತಿತ್ತು. ನಾನು ಓದ್ತಿಲ್ಲ ಅನ್ನೋದು ಭಯ ಆಗ್ತಿತ್ತು, ಓದೋಕ್ಕೋದ್ರೂ ಭಯ ಆಗ್ತಿತ್ತು. ಆ ಥರ ಆಗೋಗಿದ್ದೆ ನಾನು. ಡಿಸೈಡ್ ಮಾಡಿದೆ, ಒಂದು ಸ್ವಲ್ಪ ದಿವಸ ಆಯಿತು ನಾನು ಇದು ಓದೋದೇನು ಬೇಡ ಅಂತ ಡಿಸೈಡ್ ಮಾಡಿ, ಒಂದು ಸ್ವಲ್ಪ ದಿವಸ ಓದೋದೇ ಏನು ಬೇಡ, ಏನೇನು ಬೇಕು ಮಾಡ್ಬೇಕನ್ಸುತ್ತೆ ಅದೆಲ್ಲ ಮಾಡೋಣ, ಒಂದು ಸ್ವಲ್ಪ ದಿವಸ ಬುಕ್ಕು ನೋಡೋದು ಬೇಡ, ಏನು ಮಾಡೋದು ಬೇಡ ಅಂತ. ಆ ಟೈಮಲ್ಲೇ ದಸರಾ ಎಲ್ಲ ಬಂತು ಅಕ್ಟೋಬರ್ ತಿಂಗಳಲ್ಲಿ. ಆವಾಗ ನಾನು ಏನು ಮಾಡಿದೆ, ನೀವು ಅಷ್ಟು ಜನ ವ್ಲಾಗ್ಸ್ ಯಾಕೆ ಮಾಡ್ತಿಲ್ಲ ಮತ್ತು ಕೆಲವರು ತುಂಬ ಜನ ಅಂದ್ಕೊಂಡ್ರೆ ನಾನು ತುಂಬ ಹುಷಾರು ತಪ್ಪಿದ್ದೀನಿ ಅಂತ, ನನಗೇನೋ ಆಗಿದೆ ಅನ್ನೋ ಥರ ತುಂಬ ಕಮೆಂಟ್ಸ್ ಹಾಕಿದ್ರಿ. ನಾನು ನಿಮ್ಮ ಕಾಳಜಿಗಂತೂ ಥ್ಯಾಂಕ್ಸ್ ಹೇಳ್ತೀನಿ. ಟೈಮಲ್ಲಿ ಸಿಕ್ಕಾಬಟ್ಟೆ ಕಮೆಂಟ್ಸ್ ಆಗ್ತಾಯಿದ್ರಿ. ಸೊ ನಾನೇನು ಡಿಸೈಡ್ ಮಾಡಿದೆ, ಆಯಿತು ಇವಾಗ ನಾನು ಹಿಂಗೂ ಓದ್ತಾ ಇಲ್ಲ, ದಸರಾ ನಡೀತಾ ಇದೆ, ನಾನು ಅಲ್ಲಿ ಹೊರಗಡೆ ಹೋಗೋದು, ಲೈಕ್ ಫುಡ್ ಫೆಸ್ಟಿವಲ್ಗಾಗಲಿ ಅಥವಾ ದಸರಾ ನೋಡೋಕ್ಕೆ ಹೋಗೋದು, ಈ ವಿಡಿಯೋಸ್ನೇ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ.
ಆಗನೂ ಏನು ಕಾಮೆಂಟ್ಸ್ ಬರ್ತಾ ಇತ್ತಂದರೆ, ನೀವು ಚೇಂಜ್ ಆಗಿದ್ದೀರಾ, ನೀವು ಯಾಕೆ ಸ್ಟಡಿ ವ್ಲಾಗ್ಸ್ ಮಾಡ್ತಾ ಇಲ್ಲ, ನಿಮ್ಮ ಸ್ಟಡಿ ವ್ಲಾಗ್ಸಿಂದ ಮೋಟಿವೇಟ್ ಆಗಿ ನಾವು ನಿಮ್ಮನ್ನ ಫಾಲೋ ಮಾಡ್ತಾ ಇರೋದು ಅಥವಾ ಸಬ್ಸ್ಕ್ರೈಬ್ ಮಾಡೋದು, ಅದಕ್ಕೋಸ್ಕರ ನಾವು ನಿಮ್ಮ ವೀಡಿಯೋಸ್ ನೋಡ್ತಾ ಇದ್ದೀವಿ, ನೀವು ಯಾಕೆ ಈ ಥರ ನಾರ್ಮಲ್ ವೀಡಿಯೋಸ್ ಮಾಡ್ತಿದ್ದೀರಾ ಅಂತ ಕಮೆಂಟ್ಸ್ ಬರ್ತಾಯಿತ್ತು. ನನಗೆ ಅವಾಗ ಹೇಳೋಕ್ಕಾಗ್ತಿಲ್ಲ ನಿಮಗೆ, ಲಿಟ್ರಲಿ ನಾನು ಓದ್ತಿರಲಿಲ್ಲ, ಸುಮ್ಮನೆ ಓದ್ತಿದ್ದೀನಿ ಅಂತ ವೀಡಿಯೋಸ್ ಮಾಡೋಕ್ಕೂ ಆಗ್ತಿರಲಿಲ್ಲ ನನಗೆ. ಒಂದು ನಿಮಗೆಲ್ಲ ಬೇಕಾಗಿದ್ದು ನಾನು ಸ್ಟಡಿ ವ್ಲಾಗ್ಸ್ ಹಾಕಬೇಕು ಅಂತ, ಅಂದರೆ ನಾನು ಓದೋದ್ರ ಜೊತೆಗೆ ನನ್ನ ದಿನನಿತ್ಯ ಹೆಂಗಿರುತ್ತೆ, ದಿನಚರಿ ಹೆಂಗಿರುತ್ತೆ ಅಂತ. ಆದರೆ ನಾನಂತೂ ಆ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ನಾನು ಓದ್ತಾ ಇರಲಿಲ್ಲ. ನಾನು ಜೆನ್ಯೂನಾಗಿ ಹೇಳ್ತೀನಿ, ನಾನು ಓದ್ದೆ ನಿಮ್ಮ ಹತ್ರ ಓದ್ತಿದ್ದೀನಿ ಅಂತ ಪ್ರಿಟೆಂಡ್ ಮಾಡೋದಕ್ಕಂತೂ ಖಂಡಿತವಾಗ್ಲೂ ಒಂಚೂರು ಇಷ್ಟ ಇರಲಿಲ್ಲ. ಅದಕ್ಕೆ ನಾನು ಆ ವಿಡಿಯೋಸ್ ಹಾಕ್ತಿರಲಿಲ್ಲ. ಇನ್ನೊಂದು, ನಾನೇನಾದ್ರು ಬೇರೆ ವಿಡಿಯೋಸ್ ಹಾಕಿದ್ರೆ ನಿಮಗೆ ಕಾಮೆಂಟ್ ಆಗ್ತಿದ್ರಿ, ನಮ್ಗೆ ಈ ವಿಡಿಯೋಸ್ ಬೇಡ, ನೀವು ನಾರ್ಮಲಾಗಿ ಮೊದಲು ಹೆಂಗಿದ್ರಿ ಆ ವಿಡಿಯೋಸ್ ಹಾಕಿ ಅಂತ. ನನಗೆ ಹೇಳೋಕ್ಕಾಗ್ತಿರಲಿಲ್ಲ, ಬಿಡೋಕ್ಕಾಗ್ತಿರಲಿಲ್ಲ. ಸೊ ಒಂದಿನ ಡಿಸೈಡ್ ಮಾಡಿಬಿಟ್ಟು ಯಾವ ವಿಡಿಯೋಸ್ ಹಾಕೋದು ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟೆ. ಏನು ಅಪ್ಲೋಡ್ ಮಾಡೋದು ಬೇಡ ಇವಾಗ ಸದ್ಯಕ್ಕೆ. ನನಗೆ ಏನು ನಿಮ್ಮ ಹತ್ರ ಹೆಂಗೆ ಹೇಳಲಿ ಅಂತಲೂ ಗೊತ್ತಾಗ್ತಿರಲಿಲ್ಲ. ಆ್ಯಕ್ಚುಲಿ ನಾನು ಈಗಲೂ ಅಷ್ಟೇ ಈ ವಿಡಿಯೋ ಮಾಡ್ಬೇಕಂತ ಮಾಡ್ತೀನಿ ಅಂತಲೂ ಅಂದ್ಕೊಂಡಿರಲಿಲ್ಲ ನಾನು. ಈ ವಿಡಿಯೋಗೂ ತುಂಬ ಜನದ ಶ್ರಮ ಇದೆ, ಲೈಕ್ ನನ್ನ ಮೋಟಿವೇಟ್ ಮಾಡೋದಕ್ಕೆ. ಈ ವಿಡಿಯೋ ನೀನು ಮಾಡಲೇಬೇಕು, ಬಿಕಾಸ್ ನಿನ್ನ ಥರನೇ ಫೇಸ್ ಮಾಡಿರೋ ತುಂಬ ಜನ ಇರ್ತಾರೆ, ಪ್ರೆಸೆಂಟಲ್ಲಿ ಫೇಸ್ ಮಾಡ್ತಿರೋರು ತುಂಬ ಜನ ಇರ್ತಾರೆ. ಈ ಓದೋ ಟೈಮಲ್ಲಿ ಓದೋರು ಮೆಂಟಲಿ ಡಿಸ್ಟರ್ಬ್ ಆಗಿ ಅಥವಾ ಕಾನ್ಫಿಡೆನ್ಸ್ನ ಕಳ್ಕೊಂಡು ಒದ್ದಾಡ್ತಿರೋರು ತುಂಬ ಜನ ಇರ್ತಾರೆ. ಅವರಿಗೆಲ್ಲ ಒಂದು ಏನಾಗುತ್ತೆ, ಇದು ನೋಡಿದಾಗ ನಾವು ಒಬ್ಬರೇ ಅಲ್ಲ, ನಮ್ಮ ಥರ ಎಲ್ರಿಗೂ ಆಗುತ್ತೆ, ನಾವು ಗಟ್ಟಿಯಾಗಿ ನಿಲ್ಲಬೇಕು, ಇವಾಗ ಸ್ಟ್ಯಾಂಡ್ ತೊಗೋಬೇಕು ಅಂತ ತುಂಬ ಜನಕ್ಕೆ ಅನಿಸುತ್ತೆ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದಕ್ಕೋಸ್ಕರ ಅವ್ರಗಳ ಮಾತಿಂದ ಆ್ಯಂಡ್ ನಾನು ಈ ವಿಡಿಯೋ ಇದೆ. ನನ್ನ ಸ್ಪೆಷಲ್ ಪರ್ಸನ್ ಒಬ್ಬರು, ಅವರ ಮಾತುಗಳು ಕೂಡ ಇದೆ, ಅವರು ನಾನು ತುಂಬ ಹೇಳಿ ಕೊನೆಗೆ ಆಯಿತು ಅಂತ ಈ ವಿಡಿಯೋ ಮಾಡೋದಕ್ಕೆ ಒಪ್ಕೊಂಡೆ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ, ನಂತರನೇ ಯಾರಿಗಾದ್ರೂ ಈ ಪ್ರೆಸೆಂಟಲ್ಲಿ ನಿಮ್ಮ ಪಾಸ್ಟಲ್ಲಿ ಯಾರಿಗಾದ್ರೂ ಈ ಥರನೇ ಡಿಸ್ಟರ್ಬ್ ಆಗಿ ಅಥವಾ ಈ ಥರನೇ ನೀವು ಡಿಮೋಟಿವೇಟ್ ಆಗಿ ಅಥವಾ ಸೆಲ್ಫ್ ಕಾನ್ಫಿಡೆನ್ಸ್ನ ಕಳ್ಕೊಂಡಿದ್ರು ನಿಮ್ಮ ಸ್ಟೋರಿನ ಮೆನ್ಷನ್ ಮಾಡಿ ಕಮೆಂಟಲ್ಲಿ. ತುಂಬ ಜನಕ್ಕೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಆ್ಯಂಡ್ ಈ ಪ್ರೆಸೆಂಟಲ್ಲಿ ಯಾರೇ ನಂತರ ಸಿಚುವೇಶನ್, ನಾನು ಆಲ್ರೆಡಿ ಫೇಸ್ ಮಾಡೋ ಸಿಚುವೇಶನ್ ಫೇಸ್ ಮಾಡ್ತಿದ್ರು ದಯವಿಟ್ಟು ಧೈರ್ಯವಾಗಿರಿ. ನಿಜವಾಗ್ಲೂ ಹೇಳ್ತೀನಿ, ಅನಿಸುತ್ತೆ ಒಂದು ಮೂಮೆಂಟಲ್ಲಿ ಸಾಯ್ಬೇಕು ಅಂತಲೂ ಅನಿಸುತ್ತೆ. ನನಗೆ ಗೊತ್ತು, ಏನೋ ಬೇಡ, ಇವ್ರು ಯಾರು ನನ್ನ ಮಾತು ಕೇಳ್ತಿಲ್ಲ, ನಮ್ಗೆ ಇಷ್ಟ ಇಲ್ಲರೋದು ಮಾಡಿಸ್ತಾರೆ, ನಾವು ಯಾಕೆ ಇರಬೇಕು ಅಂತ ಅದು ಬಂದ್ಬಿಡುತ್ತೆ. ಕೆಲವ್ರಿಗೆ ಪೀಕ್ ಮೂಮೆಂಟ್ ಅದೂ ಹೋಗ್ಬಿಡುತ್ತೆ, ಬೇಡವೇ ಬೇಡ, ಏನೂ ಯಾರು ಬೇಡ ಅಂತ. ದಯವಿಟ್ಟು ಆ ಟೈಮಲ್ಲಿ ಧೈರ್ಯವಾಗಿ ಇದ್ಬಿಡಿ. ನಿಜವಾಗ್ಲೂ ನೀವು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಇದ್ರಷ್ಟು ಬೆಸ್ಟ್ ಸಜೆಷನ್ ನಾನು ಏನೂ ಕೊಡೋದಕ್ಕಾಗಲ್ಲ. ಈಗ ನನ್ನ ಫ್ರೆಂಡ್ ಒಬ್ಬರು ನನಗೆ ಸಜೆಸ್ಟ್ ಮಾಡಿದ್ದು, ಮನೆಗೆ ಹೋಗ್ಬಿಡು, ಕಣ್ಣು ಮುಚ್ಕೊಂಡು ಫ್ಯಾಮಿಲಿ ಜೊತೆ ಇರೋ, ಒಂದು ಸ್ವಲ್ಪ ದಿವಸ ಸರಿ ಆಗ್ತೀಯ ನೀನು ಅಂತ. ಇಲ್ಲಿ ಬಂದಾಗಲೂ ಅಷ್ಟೇ, ಸ್ಟಾರ್ಟಿಂಗ್ ನಾನು ಯಾರ ಜೊತೆನೂ ಮಾತಾಡ್ತಿರಲಿಲ್ಲ, ಕೂಗಾಡ್ತಿದ್ದೆ, ಕಿರ್ಚಾಡ್ತಿದ್ದೆ, ಹೆಂಗೆ ಹುಚ್ಚಿ ಆಗೋಗಿದ್ದೆ ನಾನು. ಏನು ಅಂತಾರೆ ಇವರೆಲ್ಲ ಸೇರಿ ನನಗೆ ಇಷ್ಟ ಇಲ್ಲರೋದು ಮಾಡಿಸ್ತಾ ಇದ್ದಾರೆ ಅನ್ನೋ ಥರ. ಬಟ್ ಹೋಗ್ತಾ ಹೋಗ್ತಾ ಹಂಗೆ ಹಿಂಗೆ ಮಾಡಿಕೊಂಡು ಒಂದು ಸ್ವಲ್ಪ ಸರಿ ಹೋಗಿದ್ದೆ. ಲಿಟ್ರಲಿ ನಾನು ನವೆಂಬರ್ ತನಕ ಏನೂ ಒಂಚೂರು ಓದಿರಲಿಲ್ಲ, ಬುಕ್ಸ್ ಏನೂ ತೆಗ್ದಿರಲಿಲ್ಲ, ಕ್ಲಾಸಸ್ ನೋಡ್ತಿರಲಿಲ್ಲ, ಏನೂ ಇಲ್ಲ, ಫುಲ್ ಅಂದರೆ ಏನೂ ಇಲ್ಲದೇ ಹಂಗೆ ಆರಾಮಾಗಿದ್ದೆ. ನವಂಬರ್ಗೆ ಡಿಸೈಡ್ ಮಾಡಿ, ನಾನು ನಿಜವಾಗ್ಲೂ ನನ್ನ ಸ್ಪೆಷಲ್ ಪರ್ಸನ್ ಮಾತಿಂದ ಅವರು ಲಾಸ್ಟ್ ಟ್ರೈ, ಅಂದರೆ ನೀನು ಇನ್ನೂ ಎಕ್ಸಾಮೇ ಬರೋದಿಲ್ಲ, ನೀನು ಫಸ್ಟ್ ಅಟೆಂಪ್ಟ್ ಆಗಲಿ ಗಿವ್ ಅಪ್ ಮಾಡಬೇಡ ಅಂದರು. ಗೊತ್ತಿದೆ ಅಲ್ವಾ ನಿಮ್ಗೆ ನನ್ನ ಸ್ಪೆಷಲ್ ಪರ್ಸನ್ ಯಾರು ಅಂತ. ಗಿವ್ ಅಪ್ ಮಾಡಬೇಡ, ಎಕ್ಸಾಮ್ ಬರೀ, ಇದು ಎಕ್ಸಾಮ್ ಆಗಲಿಲ್ಲ ಅಂದರೆ ಆಯಿತು, ನೀನು ಸೆಕೆಂಡ್ ಅಟೆಂಪ್ಟ್ ಏನೂ ಕೊಡೋಕೆ ಹೋಗ್ಬೇಡ, ನೀನೇನು ಹೇಳ್ತೀಯ ಅದಕ್ಕೆ ನಾವು ಒಪ್ಕೊತೀವಿ, ನೀನೇನು ಮಾಡ್ಬೇಕಂತಿದ್ಯಾ ಅಂತ ಹೇಳಿದ್ರು. ಸರಿ ಆಯಿತು, ಹಿಂಗೆ ಹೇಳ್ತಾ ಇದ್ದಾರಲ್ಲ, ಒಂದು ಅಟೆಂಪ್ಟ್ ಕೊಟ್ಬಿಡೋಣ ಅಂತ ಫಸ್ಟ್ ಅಟೆಂಪ್ಟ್ ಇದ್ದಿದ್ದು ಆಗಲಿಲ್ಲ ಅಂದರೆ ಇದೇ ಲಾಸ್ಟ್ ಅಟೆಂಪ್ಟ್ ಆಗಿಬಿಡಲಿ, ನಾನು ಮತ್ತೆ ಬರೆಯಲ್ಲ ಆ ಥರ ಡಿಸೈಡ್ ಮಾಡಿ ನವಂಬರಲ್ಲಿ ಓದೋದಕ್ಕೆ ಕೂತೆ. ಆ್ಯಕ್ಚುಲಿ ನವಂಬರ್ ಡಿಸೆಂಬರ್ 2 ತಿಂಗಳು ನಾನು ಓದಿದ್ದು. ಅಂದರೆ ನವಂಬರಿಂದ ಮತ್ತೆ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಲೈಕ್ ಟ್ಯಾಕ್ಸ್, ಮೇ ಬಿ GST ಕ್ಲಾಸಸ್ಸು ಆ್ಯಂಡ್ ಅಕೌಂಟ್ಸು. ಒಂದು ಸ್ವಲ್ಪ ಅಕೌಂಟ್ಸ್ ಟೈಮಲ್ಲೆಲ್ಲ ನಮಗೆಲ್ಲ ಲೆಕ್ಚರ್ಸ್ ಪ್ರಾಬ್ಲಮ್ ಆಗೋಗಿದ್ರು. ಲೈಕ್ ಇನ್ನೊಬ್ಬರು ಹಾಕಿದ್ರು, ಅವರು ಸರಿಯಾಗಿ ಮಾಡಿರಲಿಲ್ಲ ಅಂತ ನಮ್ಗೆ ಲೆಕ್ಚರ್ಸ್ ಪ್ರಾಬ್ಲಮ್ ಆಗಿ ಕ್ಲಾಸಸ್ ಅಟೆಂಡ್ ಮಾಡಿರಲಿಲ್ಲ. ಅಕೌಂಟ್ಸು ಸ್ವಲ್ಪ ಲಾಸ್ಟಲ್ಲಿ ಒಂದಷ್ಟು ಟಾಪಿಕ್ಸ್, ಮೇನ್ ಟಾಪಿಕ್ಸ್ ಅದೆಲ್ಲ ದೊಡ್ಡ ಚಾಪ್ಟರು. ಸೊ ನವಂಬರಿಂದ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಯಶಸ್ ಆ್ಯಪಲ್ಲೇನೆ ನಮ್ಗೆ ಆನ್ಲೈನ್ ಕ್ಲಾಸಸ್ ಇತ್ತು, ರೆಕಾರ್ಡಿಂಗ್ ಕ್ಲಾಸಸ್ ಇತ್ತು, ರೆಕಾರ್ಡೆಡ್ ಕ್ಲಾಸಸ್ಸು. ಅದನ್ನೆಲ್ಲ ಅಟೆಂಡ್ ಮಾಡಿದೆ, ಒಂದೊಂದೇ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಸ್ಕೆಡ್ಯೂಲ್ಸ್ ಮಾಡ್ತಾಯಿದ್ದೆ. ಇವತ್ತಿನ ದಿನ ಏನೇನು ಫಿನಿಷ್ ಮಾಡಬೇಕು, ಕಂಪ್ಲೀಟ್ ಮಾಡಬೇಕು, ಎಷ್ಟು ಅಂತ 3 ಸಬ್ಜೆಕ್ಟ್ಗೂ. ಮತ್ತು ಆಗೇನು ಡಿಸೈಡ್ ಮಾಡಿದ್ದಂದರೆ, ಈಗ ನಾನು ಎಕ್ಸಾಮೇ ಬರೆಯಲ್ಲ ಅಂತ ಅಂದಿದ್ದವಳು ಈಗ ಎಕ್ಸಾಮ್ ಬರೆಯೋ ಹಂತಕ್ಕೆ ಮೈಂಡ್ ಫಿಕ್ಸ್ ಮಾಡಿದ್ದೀನಿ. ಸೊ 2 ಗ್ರೂಪ್ ಬೇಡ, ಒಂದೇ ಗ್ರೂಪ್ ಬರೆಯೋಣ ಅಂತ ಆವಾಗ ಮೆಂಟಲಿ ಪ್ರಿಪೇರ್ ಆದೆ. ಸೊ ಅಂದ್ಬಿಟ್ಟು ಒಂದೇ ಗ್ರೂಪಿಗೆ ಪ್ರಿಪೇರ್ ಆಗಿ ಸ್ಟಾರ್ಟ್ ಆದೆ.
ಅದಾದ್ಮೇಲೂ ನನ್ನ ಜರ್ನಿ ಈಸಿ ಆಗಲಿಲ್ಲ. ಹೆಂಗೆ ಅಂದರೆ ಪ್ರಿಪೇರ್ ಆಗ್ತಿದ್ದೆ, ಅವಾಗೆಲ್ಲ ಕಾನ್ಫಿಡೆಂಟಲ್ಲೇ ಪ್ರಿಪೇರ್ ಆದೆ. ನವಂಬರಲ್ಲೆಲ್ಲ ಚೆನ್ನಾಗಿ ಓದಿದೆ, ಕ್ಲಾಸಸ್ ಮುಗಿಸ್ತು, ಬೆಳಗ್ಗೆ ಎದ್ದು ನೈಟ್ ತನಕ ಓದ್ತಾ ಇದ್ದೆ. ಅವಾಗ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು, ಹೆಲ್ತ್ ಇಶ್ಯೂಸು ಅಂದರೆ ಏನಿಲ್ಲ, ಮತ್ತು ಸರಿ ಹೋಗ್ತಾ ಇದ್ದೆ. ಆಮೇಲೆ ಮನೆಗೆ ಬಂದಲ್ಲ, ಮನೆ ಫುಡ್ಡು ಕಂಟಿನ್ಯೂಸ್ ಆಗಿ ತಿಂದು ಸರಿ ಹೋಗಿತ್ತು ನನ್ನ ಹೆಲ್ತ್. ಎಷ್ಟು ಡ್ರಾಸ್ಟಿಕ್ ಚೇಂಜಸ್ ಆಯಿತು, ತುಂಬ ಇಂಪ್ರೂವ್ಮೆಂಟ್ಸ್ ಆಯಿತು ನನ್ನ ಹೆಲ್ತಲ್ಲೂ. ನನಗೇನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು, ತುಂಬ ತೇಗ್ತಾ ಇದ್ದೆ ನಾನು, ಅದೆಲ್ಲ ಕಡಿಮೆ ಆಯಿತು ಇಲ್ಲಿ ಬಂದಮೇಲೆ. ಓದ್ತಾ ಇದ್ದೆ, ನವಂಬರೆಲ್ಲ ನೀಟಾಗಿ ಕ್ಲಾಸಸ್ ಮುಗಿಸಿದೆ. ಡಿಸೆಂಬರ್ ಟೈಮಲ್ಲಿ ಇನ್ನೂ ನನಗೆ ಕ್ಲಾಸಸ್ ಮುಗ್ದಿರಲ್ಲ ಕೆಲವುದು, ಹಂಗೂ ರಿವಿಷನ್, ಕೆಲವು ಸಬ್ಜೆಕ್ಟ್ ರಿವಿಷನ್ ಸ್ಟಾರ್ಟ್ ಮಾಡಿದ್ದೆ. ಹಿಂಗೆ ಎಲ್ಲ ಮಾಡ್ತಾಯಿದ್ದೀನಿ. ಆಗ್ಲೂ ಡಿಮೋಟಿವೇಶನ್. ಮತ್ತೆ ಇಷ್ಟು ಓದ್ತಾ ಇದ್ದೀನಿ, ನಾನು ಎಕ್ಸಾಮ್ ಚೆನ್ನಾಗಿ ಮಾಡದೇ ಇದ್ದೆ, ನನಗೇನು ಗೊತ್ತಾಗದೇ ಇದ್ರೆ, ಅವತ್ತು ನೆನಪಾಗದೇ ಇದ್ರೆ ಅಂತ ನನಗೆ ನಾನೇ ಏನೇನೋ ಕ್ವಶನ್ಸು, ಡೌಟ್, ನನ್ನ ಮೇಲೆ ನನಗೆ ಡೌಟು ಆಗದೇ ಇದ್ರೆ. ಎಲ್ಲರೂ ಅಷ್ಟು ಜನ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ನನ್ನಿಂದ ಓದ್ತೀನಿ ಅಂತ ಅಂದವರು ನಾನು ಫೇಲ್ ಆದೆ ಅಂತ ಗೊತ್ತಾದಾಗ ಅವರೆಲ್ಲರೂ ಡಿಮೋಟಿವೇಟ್ ಆಗ್ತಾರಲ್ವ. ಅವರು ಓದ್ತೀನಿ ಅಂತ ಅಷ್ಟು ಕಾನ್ಫಿಡೆಂಟಲ್ಲಿ ಇದ್ದವರೇ ಫೇಲ್ ಆದ್ರಿ, ನಾವೆಲ್ಲ ಹೆಂಗೆ ಅಂತ ಅನ್ಸುತ್ತಲ್ವ ಅಂತ ಸಿಕ್ಕಾಬಡೆ ನನಗೆ ನಾನೇ ಹೆಂಗೆ ಅಂದರೆ ಈ ಹೋಪ್ಸ್ದೆಲ್ಲ ನಾನೇ ಇಲ್ಲದೇ ಇರೋ ಪ್ರೆಷರ್ನೆಲ್ಲ ನಾನೇ ತೊಗೊಬಿಟ್ಟಿದ್ದೆ. ನವಂಬರ್ ಡಿಸೆಂಬರ್ ಟೈಮಲ್ಲಿ ಹಂಗೇನು ಓದ್ಬೇಕಾದ್ರೆ ನಾವು ಅಂದರೆ ಫ್ರೀಕ್ವೆಂಟಾಗಿ ಕಳ್ತಾ ಇಲ್ಲ, ಬಟ್ ಅವಾಗವಾಗ ಪ್ರೆಷರ್ ಜಾಸ್ತಿ ಆಗ್ತಿತ್ತು. ಎಕ್ಸಾಮ್ ಹತ್ರ ಬರ್ತಿದೆ ಅಂದಾಗ ನನ್ನ ಪ್ರೆಷರ್ ಜಾಸ್ತಿ. ಜಾನ್ವರಿ ಸ್ಟಾರ್ಟ್ ಆದಾಗಂತೂ ಜಾಸ್ತಿನೇ ಚಿಕ್ಕ ಚಿಕ್ಕ ವಿಷಯಕ್ಕೂ ಮನೆ ಕೂಗಾಡ್ಬಿಡ್ತಾಯಿದ್ದೆ, ನಾನು ಕಿರ್ಚಾಡ್ಬಿಡ್ತಾಯಿದ್ದೆ. ನನಗೆ ಇಷ್ಟ ಇಲ್ಲ ನಿಮ್ಮಿಂದ ಮಾಡ್ತಾಯಿದ್ದೀನಿ ನಾನು ಅಂತ. ನಮ್ಮ ಅಮ್ಮನ ಜೊತೆ ಎಲ್ಲ ಜಾಸ್ತಿ ಜಗಳ ಮಾಡ್ತಾಯಿದ್ದೆ. ಹಂಗೂ ಪಾಪ ಎಲ್ಲರೂ ಮೋಟಿವೇಟ್ ಮಾಡಿದ್ರು, ನಮ್ಮ ಮನೇಲಿ ನನ್ನ ತಂಗಿ, ತಮ್ಮ, ನಮ್ಮಮ್ಮ ಎಲ್ಲರೂ. ನಾನು ಓದೋ ಟೈಮ್ಗೆ ನನ್ನ ತಮ್ಮನೂ ಕೂರಿಸ್ಕೊತಾ ಇದ್ದೆ, ನನ್ನ ತಂಗಿನೂ ಕೂರಿಸ್ತಾ ಇದ್ದೆ ಓದಿ ಅಂತ. ಅವನು 10th ಸ್ಟ್ಯಾಂಡರ್ಡಿಗೆ ಎಕ್ಸಾಮ್ಸ್ ನಡೀತಿದೆ, ಲಾಸ್ಟ್ 2 ಎಕ್ಸಾಮ್ಸ್ ಇದೆ, ಸೈನ್ಸ್ ಮತ್ತು ಹಿಂದಿ. ಆ್ಯಂಡ್ ನನ್ನ ತಂಗಿ ಸೆಕೆಂಡ್ PU ಎಕ್ಸಾಮ್ಸ್ ಬೋರ್ಡಿಗೆ ಪ್ರಿಪೇರ್ ಆಗಬೇಕಾಗಿತ್ತು, ಅವ್ರನ್ನೂ ಕೂರಿಸ್ಕೊತಾ ಇದ್ದೆ. ನನ್ನ ನೈಟ್ ಎಷ್ಟು ತನಕ ಓದ್ತೀನೋ ಅಷ್ಟು ತನಕ ಓದಿ ಅಂತ, ಬೆಳಗ್ಗೆ ನಾನೆದ್ದಾಗ ನೀವು ಎದ್ದು ಓದಿ ಅಂತ. ಆ್ಯಂಡ್ ಎಕ್ಸಾಮ್ ಪ್ರಿಪೇರ್ ಆಗಬೇಕಾದ್ರೂ ನನಗೆ ಕಾನ್ಫಿಡೆಂಟ್ ಇರಲಿಲ್ಲ. ಈ ಎಕ್ಸಾಮ್ ದಿನಾನೂ ನನಗೆ ಕಾನ್ಫಿಡೆಂಟ್ ಇರಲಿಲ್ಲ, ಎಕ್ಸಾಮ್ ಬರೆದ ಮೇಲೂ ನನಗೆ ಕಾನ್ಫಿಡೆಂಟ್ ಇರಲಿಲ್ಲ. ನೀವು ಯಾರೂ ನಂಬಲ್ಲ, ಎಕ್ಸಾಮ್ ದಿನ, ಅಕೌಂಟ್ಸ್ ಎಕ್ಸಾಮ್ ದಿನ ನಾನು ಎಷ್ಟು ಪ್ಯಾನಿಕ್ಕಾಗಿ ಹೋಗಿದ್ದೆ ಅಂದರೆ, ಹಾಲಲ್ಲಿ ಕೂತಿದ್ದೀನಿ ನಾನು. ನಂಗೆ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಫುಲ್ ಈಸಿನೇ ಅನಿಸಿದ್ದು. ಬಿಕಾಸ್ ನನಗೆ ಗೊತ್ತಿರೋದು ಎಲ್ಲ, ನಾನು ಏನೇನು ಪ್ರಿಪೇರ್ ಆಗಿದ್ದೆ ಎಲ್ಲ ಟಾಪಿಕ್ಸ್ ಇದ್ದು. ಲೆಂತಿ, ನೀವು ಯಾರ್ಯಾರು ಜಾನರಲ್ಲಿ ಎಕ್ಸಾಮ್ ಬರ್ತೀರೋ ಗೊತ್ತಿರುತ್ತೆ, ಲೆಂತಿ ಪೇಪರ್ ಇತ್ತು ಅದು ಖಂಡಿತವಾಗ್ಲೂ. ಬಟ್ ನನಗೇನಾಗೋಯ್ತು ಅಂದರೆ, ಕ್ವಶನ್ ಪೇಪರ್ ನೋಡಿದ ತಕ್ಷಣ ನನಗೆ ಇದೆಲ್ಲ ಗೊತ್ತಿದೆ ಅಂತ ಗೊತ್ತಾಗ್ತಿದೆ. ಬಟ್ ಸ್ಟಾರ್ಟಿಂಗ್ 30 ಮಿನಿಟ್ಸ್ ನನ್ನ ಕೈಯೇ ಆಡಿಸಿಲ್ಲ. ಹೆಂಗೆ ಕೂತಿದ್ದೀನಿ ಅಂದರೆ ಲಿಟ್ರಲಿ ಫುಲ್ ನನ್ನ ಕೈ, ನನ್ನ ಮಾತೇ ಕೇಳ್ತಾ ಇಲ್ಲ, ಸುಮ್ಮನೆ ಒಂಥರ ಬ್ಲ್ಯಾಂಕಾಗಿ ಕೂತ್ಬಿಟ್ಟಿದ್ದೀನಿ. ನಂಗೆ ಆನ್ಸರ್ಸ್ ಗೊತ್ತಿದೆ, ಕೈ ಓಡ್ತಾ ಇಲ್ಲ, ತಲೆ ಎಲ್ಲ ಆನ್ಸರ್ಸ್ ಬರ್ತಿದೆ, ಬಟ್ ಬರೆಯೋಕ್ಕಾಗ್ತಾ ಇಲ್ಲ, ಕೈ ಕಾಲೆಲ್ಲ ನಡುಗ್ತಾ ಇದ್ದು, ಅಷ್ಟರ ಮಟ್ಟಿಗೆ ಆಗೋಗಿದೆ. ಆ್ಯಂಡ್ ಆ್ಯಕ್ಚುಲಿ ಎಕ್ಸಾಮ್ ಹಿಂದಿನ ದಿನ ಸ್ಟೋರಿ ಏನಂದರೆ, ಆಗ್ಲೂ ನಾನು ಗಿವ್ ಅಪ್ ಮಾಡೋಕ್ಕೆ ರೆಡಿ ಇದ್ದೀನಿ. ಬೇಡ ನನ್ನ ಕೈಲಿ ಆಗಲ್ಲ, ನಂಗೆ ಭಯ ಆಗ್ತಿದೆ, ನನ್ನ ಕೈಲಿ ಆಗಲ್ವೇನೋ ಬರೀ ಇಷ್ಟು ನೆಗೆಟಿವ್ ಥಾಟ್ಸು. 30 ಮಿನಿಟ್ಸ್ ಅಂತ ಎಕ್ಸಾಮ್ಸ್ ಏನೂ ಬರ್ತಿಲ್ಲ. ಅಕೌಂಟ್ಸು ಪೇಪರ್ ಮುಗಿಸಿ ಈಚೆ ಬಂದಾಗಲೂ ನನಗೆ ಅಳು ಬರ್ತಿದೆ, ನಮ್ಮಮ್ಮ ಹೆಂಗಾಯ್ತು ಅಂತಂದರೆ. ನಾನು ಎಲ್ಲನೂ ಬರೆಯೋಕ್ಕಾಗಲಿಲ್ಲ ಅಂದರೆ ನನಗೆ ಗೊತ್ತಿರೋಷ್ಟು ಎಷ್ಟೊಂದು ಬಿಟ್ಬಿಟ್ಟೆ, ನರ್ವಸ್ ಆಗೋದೆ. ಮತ್ತು ಸ್ಟಾರ್ಟಿಂಗ್ 30 ಮಿನಿಟ್ಸ್ ಟೈಮ್ ವೇಸ್ಟ್ ಆಗೋಗಿದೆ ಅಂತ ಎಲ್ಲ ಅಂದೆ. ಸೆಕೆಂಡ್ ಪೇಪರು ಲಾ ಚೆನ್ನಾಗಿ ಹೋಯಿತು, ಬಟ್ ಆದರೂ ಭಯ ಅಳು ಎಲ್ಲ ಇರುತ್ತಲ್ವ. ನಾನು ಅಕೌಂಟ್ಸ್ ಪೇಪರ್ ನೆನೆಸ್ಕೊಂಡೇ ಲಾ ದಿವಸನೂ ಹಿಂದಿನ ದಿನನೂ ಅಷ್ಟೇ ಓದೋದು ಬಿಟ್ಬಿಟ್ಟು ಅಕೌಂಟ್ಸ್ ಪೇಪರ್ ನೆನೆಸ್ಕೊತಾ ಇದ್ದೆ. ನೀವಂತೂ ಖಂಡಿತವಾಗ್ಲಿ ತಪ್ಪು ಮಾಡಬೇಡಿ. ಲೈಕ್ ಒಂದು ಪೇಪರ್ ಆಯಿತು ಅಂದರೆ ಅದನ್ನು ಅಲ್ಲಿಗೆ ಬಿಟ್ಬಿಡಿ. ಬಿಕಾಸ್ ಆ ಎಮೋಷನ್ಸ್ ಕ್ಯಾರಿ ಆದಾಗ ನೆಕ್ಸ್ಟ್ ಪೇಪರ್ ಪ್ರಿಪೇರ್ ಆಗೋದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಲಾ ಚೆನ್ನಾಗೋಯ್ತು ಅಂದರೆ, ಬಟ್ ನಾನು ಅಂದ್ಕೊಂಡಿದ್ದಷ್ಟು ಪ್ರಿಪೇರ್ ಆಗಿದ್ದಷ್ಟು ಏನು ಚೆನ್ನಾಗಿ ಹೋಗಲಿಲ್ಲ. ಬಟ್ ಅಕೌಂಟ್ಸ್ ಪೇಪರ್ ಕಂಪೇರ್ ಮಾಡಿದ್ರೆ ಲಾ ಚೆನ್ನಾಗೇ ಆಯಿತು. ಒಂದು ಸ್ವಲ್ಪ MCQ ಕ್ವಶನ್ಸೇ ದೊಡ್ಡದಾಗಿತ್ತು. ಕ್ವಶನ್ಸ್ ನಾನು ಈಸಿ ಇರುತ್ತೆ ಅಂತ ಸುಮ್ಮನೆ ಆಗೋಗಿದ್ದೆ. ಕ್ವಶನ್ಸ್ ಓದೋಷ್ಟೊಳಗೆ ಸ್ವಲ್ಪ ಟೈಮ್ ಆಗೋಯಿತು. ಇನ್ನು ಲಾ ಏನು ಪ್ರಾಬ್ಲಮ್ ಆಗಲಿಲ್ಲ. ನೆಕ್ಸ್ಟ್ 3rd ಪೇಪರು ಟ್ಯಾಕ್ಸು. ನಾನು ಟ್ಯಾಕ್ಸ್ ಅಷ್ಟರೊಳಗೆ ಲಿಟ್ರಲಿ ಗಿವ್ ಅಪ್ ಮಾಡಿಬಿಟ್ಟಿದ್ದೆ. ನಾಳೆ ಟ್ಯಾಕ್ಸ್ ಎಕ್ಸಾಮ್ ಇದೆ, ಇವತ್ತು ಹಾಲಿಡೇ ಇದೆ, ಪ್ರಿಪೇರ್ ಆಗೋದಕ್ಕೆ ನಾನು ಆಗಲ್ಲ, ನನ್ನ ಕೈಲಿ ನಾನು ಪಾಸ್ ಆಗಲ್ಲ. ನಾನು ಹೆಂಗೂ ಗೊತ್ತು ನಾನು ಅಕೌಂಟ್ಸ್ ಏನು ಚೆನ್ನಾಗಿ ಮಾಡಿಲ್ಲ, 30 ಮಿನಿಟ್ಸ್ ವೇಸ್ಟ್ ಮಾಡಿಬಿಟ್ಟಿದ್ದೀನಿ. ಮೊದಲೇ ಲೆಂತಿ ಪೇಪರು, ಅದರಲ್ಲಿ 30 ನಿಮಿಷ ವೇಸ್ಟ್ ಮಾಡೋದು ಅಂದರೆ ವರ್ಸ್ಟ್ ಕಾಂಬಿನೇಷನ್ ಇದು. ಸೊ ಹೆಂಗೂ ಪಾಸ್ ಆಗಲ್ಲ, ನಮ್ಗೆ ಗೊತ್ತು. ನಾನು CA ಅಂತೂ ಮಾಡಲ್ಲ. ಈಗ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗಿಲ್ಲ ಅಂದರೆ ನಾನು CA ಮುಟ್ಟೋದೇ ಇಲ್ಲ, ಆ ಥರ ಇದ್ಬಿಟ್ಟಿದ್ದೆ. ನನಗೆ ಇವಾಗ ಮಾಡಿಬಿಟ್ಟಿದ್ದೆ 3rd ಪೇಪರ್ ಎಕ್ಸಾಮ್ ಅಷ್ಟರೊಳಗೆ. ಲೈಕ್ ಟ್ಯಾಕ್ಸು, GST ಟ್ಯಾಕ್ಸ್ ಎರಡೂ ಅಷ್ಟಿದೆ. ಅದಕ್ಕೆ ಟೈಮು ಒಂದಿನ ಸಾಕಾಗೋದೇ ಇಲ್ಲ, ನಾವು ಎರಡೂ ಮುಗಿಸ್ತೀವಿ ಅಂತ ಅಂದರೆ. ಬಟ್ ಆದ್ರೂ ಏನೋ ಬಿಡು, ಲಾಸ್ಟ್ ಎಕ್ಸಾಮು ಏನೋ ಒಂದು ಇಷ್ಟು ದಿವಸ ಪ್ರಿಪೇರ್ ಆಗಿದ್ಕಾದ್ರೂ ಆ ವರ್ಷ ನಮ್ಮ PGಗೆ ಹೋಗಿದ್ದಕ್ಕೆ, ಆ ಕ್ಲಾಸ್ಗೆ ಹೋಗಿದ್ದಕ್ಕೆ, ಹೆಲ್ತ್ ಇಶ್ಯೂಸ್ ಆದ್ರೂ ಓದಿದ್ದಕ್ಕೆ, ಇದೆಲ್ಲ ಎಫರ್ಟು ಇಷ್ಟೆಲ್ಲ ಹಾಕಿ ಇವಾಗ ಗಿವ್ ಅಪ್ ಮಾಡಬಾರ್ದು ಅಂತ ನಾನು ಅಂದ್ಕೊಂಡೆ. ಮತ್ತು ನಾನು ಆ ಟೈಮಲ್ಲಿ ನಾನು ಯೂಟ್ಯೂಬಲ್ಲಿ ಒಬ್ಬರು ಮ್ಯಾಮ್ ಇದ್ದಾರೆ, ನಂಗೆ ಅವ್ರ ನೇಮ್ ನೆನಪಿಲ್ಲ, ಬಟ್ ಅವ್ರದ್ದು ಒಂದು 45 ಸೆಕೆಂಡ್ಸ್ದು ಒಂದು ಶಾರ್ಟ್ಸ್ ಹಾಕಿದ್ರು ಎಕ್ಸಾಮ್ ಹಿಂದಿನ ದಿನ.
ಆ ವಿಡಿಯೋ ಕೇಳಿ ಅವ್ರು ಹೇಳಿದ ಮಾತುಗಳು ಕೇಳಿ ಹೌದು ಅನಿಸ್ತು. ಅವ್ರು ಅಂದರು, ಇಷ್ಟು ವರ್ಷ ಇಷ್ಟು ದಿನಗಳು ನೀವು ಇಷ್ಟು ಹಾರ್ಡ್ ವರ್ಕ್ ಮಾಡಿದೆಯಲ್ಲ, ಈಗ ಯಾಕೆ ಅವರು ಲಿಟ್ರಲಿ ಒಬ್ರು ಪರ್ಸನ್ ಜೊತೆ ನಮ್ಮ ಜೊತೆನೇ ಮಾತಾಡ್ತಿದ್ದಾರೆ ಅಂತಲೇ ಅನಿಸ್ತಿತ್ತು. ಹಾರ್ಡ್ ವರ್ಕ್ ಮಾಡಿ ಇವಾಗ ಯಾಕೆ ನಿನ್ನ ಮೇಲೆ ನಿನಗೆ ಕಾನ್ಫಿಡೆನ್ಸ್ ಇಲ್ಲ? ಇಷ್ಟು ದಿನದ ನೀನು ಅಷ್ಟು ವರ್ಕ್ ಮಾಡೋದು, ಅಷ್ಟು ಸ್ಯಾಕ್ರಿಫೈಸ್ ಮಾಡೋದು, ಹೊರಗಡೆ ಹೋಗ್ದಿರೋದು, ಅದೆಷ್ಟು ಮಾಡಿನೂ ನಿಂಗೆ ಕಾನ್ಫಿಡೆನ್ಸ್ ಬರ್ತಾ ಇಲ್ವಾ? ಯಾಕೆ ಈ ಲಾಸ್ಟ್ ಮೂಮೆಂಟಲ್ಲಿ ಯಾಕೆ ಹೋಪ್ ಕಳ್ಕೊತೀಯ ಅನ್ನೋ ಥರ ಪರ್ಸನಲಾಗಿ ನನಗೆ ಹೇಳ್ತಾ ಇದ್ದಾರೆ ಅನ್ನೋ ಥರನೇ ಇತ್ತು. ಅದೆಲ್ಲ ನೋಡಿದ್ರಲ್ಲಿ ಇಲ್ಲ, ಸುಮ್ಮನೆ ಲಾಸ್ಟ್ ಪೇಪರ್ ಹೆಂಗಾದ್ರೂ ಏನಾದರೂ ಆಗಲಿ ಬರೆದು ಬಿಡೋಣ, ಬರೆಯೋದಂತೂ ಬರೆಯೋಣ ಅಂತ ಓದೆ. ಲಾಸ್ಟ್ ಪೇಪರು ಓಕೆ ಅಂದರೆ ಅಂಥದ್ದು ಚೆನ್ನಾಗೇನು ಮಾಡಲಿಲ್ಲ ಲಾಸ್ಟ್ ಪೇಪರು. ಅಷ್ಟೊಳಗೆ ಈ ಎಕ್ಸಾಮ್ ಮುಗಿದಿದೆ ಅನ್ನೋ ಖುಷಿ ಒಂದು ಕಡೆ ಇತ್ತು. ಪಾಸ್ ಆಗಲ್ಲ ಅನ್ನೋ ಒಂದು ಸ್ವಲ್ಪ ಈ ಫಿಕ್ಸಾಗಿ ಹೋಗಿದ್ದು ನಾನು, ಏನಾದರೂ ಪಾಸ್ ಆಗಲ್ಲ ಅಂತ. ಅದೆಲ್ಲ ಒಟ್ಟಿಗೆ ತಲೆಯಲ್ಲಿ ಇಟ್ಕೊಂಡು ಏನೋ ಒಂದು ಎಕ್ಸಾಮ್ ಬಂದ್ಬಿಟ್ಟು ಈಚೆ ಅಂತೂ ಒಂದು ಸ್ವಲ್ಪ ಆರಾಮಾಗಿ ಫ್ರೀಯಾಗಿ ಬಂದ್ಬಿಟ್ಟೆ ನಾನು. ಅದು ಹೆಂಗಾದ್ರೂ ಆಗಿರಲಿ ಒಟ್ಟಿನಲ್ಲಿ ಎಕ್ಸಾಮ್ ಮುಗ್ದೋಯ್ತು ಅಂತ. ಅವತ್ತು ಈ ಎಕ್ಸಾಮ್ ಮುಗಿಸಿ ಬಂದಿದ್ದ ದಿವಸ ಹೆಂಗೆ ಅಂದರೆ ನಾನು ಟೆರೆಸ್ ಮೇಲೆ ಹೋಗ್ಬಿಟ್ಟು ಆರಾಮಾಗಿ ನೈಟ್ ತನಕ ಅಲ್ಲೇ ಇದ್ದೀನಿ ನಾನು. ಅವತ್ತು ಫುಲ್ಲು ಫ್ರೀ ಬರ್ಡ್ ಥರ ಫೀಲ್ ಮಾಡಿಕೊಂಡು. ಇಷ್ಟು ನನ್ನ ಸ್ಟೋರಿ. ಆ್ಯಂಡ್ ಇದಾದಮೇಲೆ ನಾನು ಎಷ್ಟು ಸ್ಟ್ರೆಸ್ಸಲ್ಲಿ ಆ ದಿನಗಳು ಕಳೆದಿದ್ನಲ್ವ, ಡೈಲಿ ಅಳೋದು ಅದೆಲ್ಲ, ನಾನು ನಮ್ಮಮ್ಮಗೆ ಒಂದಿನ ಕುತ್ಕೊಂಡು ಹೇಳಿದೆ. ಆ್ಯಕ್ಚುಲಿ ಏನಂದರೆ ನನ್ನ ಫ್ರೆಂಡ್ ಒಬ್ಬರು ಡೆಲ್ಲಿಲಿದ್ದಾನೆ, ಅವರು ಪ್ರಾಜೆಕ್ಟ್ ಮೇಲೆ ಹೋಗಿರೋದು ಇಂಜಿನಿಯರಿಂಗು. ಆ ವೀಡಿಯೋಸ್ ನೋಡ್ಬೇಕಾದ್ರೆ ನನ್ನ ತಲೆಯಲ್ಲಿ ಬಂತು, ನಾನು ಯಾಕೆ ಸೋಲೋ ಟ್ರಿಪ್ಗೆ ಹೋಗ್ಬಾರ್ದು ಡೆಲ್ಲಿಗೆ. ಲೈಕ್ ಇವಾಗೆಲ್ಲ ಇಷ್ಟು ದಿನ ಓದು ಅದು ಇದು ಅಂತ ಆಯ್ತಲ್ಲ, ಇವಾಗ ಒಂದು ಸ್ವಲ್ಪ ನಾನು ಮೈಂಡ್ ರಿಲೀಫ್ ಮಾಡ್ಕೊಳ್ಳೋಣ, ಸೋಲೋ ಟ್ರಿಪ್ಗೆ ಹೋಗೋಣ ಅಂತ ಒಂದು ಥಾಟ್ ಬಂತು. ಲೈಕ್ ಡೆಲ್ಲಿಗೆ ಯಾಕೆ ಚೂಸ್ ಮಾಡಿದ್ದೆ ಅಂದರೆ, ನಂಗೆ ಅಕಸ್ಮಾತ್ ಅಲ್ಲಿ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ನನ್ನ ಫ್ರೆಂಡಿಗೂ ಹೆಲ್ಪ್ ತೊಗೋಬೋದು, ಏನೇ ಆದ್ರೂ ನನಗೆ ಏನೇ ಡೌಟ್ಸ್ ಇದ್ರು ಅಲ್ಲಿ ಏನಾದ್ರು ಹೆಲ್ಪ್ ಬೇಕಂದರೆ ಅಂದ್ಬಿಟ್ಟು ನಾವು ಅಮ್ಮನ ಕುತ್ಕೊಂಡು ಒಂದೇ ಸಲ ಕೇಳಿದ್ದು. ನಾನು ಎಕ್ಸಾಮ್ ಆಗಿ ಒಂದು ವಾರಕ್ಕೇನೋ, ಅಮ್ಮ ನಾನು ಸೋಲೋ ಟ್ರಿಪ್ಗೆ ಹೋಗ್ತೀನಿ ಡೆಲ್ಲಿಗೆ ಹೋಗ್ಲಾ ಅಂತ. ನಾನು ಅಂದ್ಕೊಂಡೇ ಇರಲಿಲ್ಲ ನಮ್ಮಮ್ಮ ಹೂ ಅಂತಾರೆ ಅಂತ. ನಮ್ಮಮ್ಮ ಹೂ ಅಂದ್ಬಿಟ್ರು, ನನಗೊಂಥರ ಈ ಲಡ್ಡು ಬಂದು ಬಾಯಿಗೆ ಬಿತ್ತ ಅನ್ನಂಗೆ ಆಗೋಯ್ತು. ನನಗೆ ಶಾಕ್, ನಮ್ಮ ಒಂದೇ ಸಲ ಹೂ ಅಂದ್ಬಿಟ್ರಾ ಅಂತ. ಅಮ್ಮ ಹೂ ಹತ್ತಿದ್ದಾಗೇ ಟ್ರೈನ್ ಟಿಕೆಟ್ ಎಲ್ಲ ಬುಕ್ ಮಾಡಿಸ್ಬಿಟ್ಟು ಡೆಲ್ಲಿಗೆ ಹೋಗ್ಬಿಟ್ಟು ಕೂಡ ವಾಪಸ್ ಬಂದೆ. 10 days ಇದ್ಬಿಟ್ಟು. ಆ್ಯಕ್ಚುಲಿ ಅಲ್ಲಿ ವ್ಲಾಗ್ಸ್ ಮಾಡ್ಬೋದಿತ್ತು, ಬಟ್ ನಾನು ಮೆಂಟಲಿ ಹೇಳಿದ್ನಲ್ವ ಪ್ರಿಪೇರ್ ಆಗಿರಲಿಲ್ಲ ಏನು ಅನ್ಕೋ, ವ್ಲಾಗ್ಸ್ ಯೂಟ್ಯೂಬೇ ಬಿಟ್ಟು ಬಿಡೋಣ ಅಂತ ಇದ್ದೆ. ಡೆಲ್ಲಿಯಿಂದ ಬರೋ ದಿನ ಆ್ಯಕ್ಚುಲಿ ಮೇ ಬಿ 4th ಅನಿಸುತ್ತೆ, 4th ಅಥವಾ 5th ನನ್ನ ರಿಸಲ್ಟ್ ಬಂದಿದ್ದು. ಅವತ್ತು ರಿಸಲ್ಟ್ ದಿನವೂ ಅಷ್ಟೇ, ನಂಗೆ ರಿಸಲ್ಟ್ ಅನ್ನೋದು ಗೊತ್ತಿತ್ತು, ಬಟ್ ನಾನು ಯಾರಿಗೂ ಹೇಳ್ಬಾರ್ದು ಅಂತ ಇದ್ದೆ. ಲೈಕ್ ಮನೆಯವ್ರಿಗೆ ಹೇಳ್ಬಾರ್ದು ಇವತ್ತು ರಿಸಲ್ಟು ಅಂತ. ನಾನು ಚೆಕ್ ಮಾಡೋದು ಬೇಡ, ನನಗೆ ಗೊತ್ತು ನಾನು ಫೇಲ್ ಆಗ್ತೀನಿ, ಏನೂ ಬೇಡ ಅನ್ನೋ ಥರ ಇದ್ದೆ ನಾನು. ಆ್ಯಕ್ಚುಲಿ ಟ್ರೈನಲ್ಲಿ ಮಲ್ಕೊಬಿಟ್ಟಿದ್ದೆ. ನನ್ನ ಫ್ರೆಂಡ್ಸ್ದೆಲ್ಲ ಕಾಲ್ ಬಂದಿದ್ದೆ, CA ಕ್ಲಾಸ್ಮೇಟ್ಸ್ದೆಲ್ಲರದ್ದು. ಒಂದು ಮಧ್ಯಾಹ್ನ ಏನೋ 12-12:30 ಎದ್ದು ಫೋನ್ ನೋಡಿದ್ರೆ ಕಾಲ್ಸ್ ಬಂದಿದೆ ನನಗೆ. ಆಮೇಲೆ ಗ್ರೂಪ್ ಓಪನ್ ಮಾಡ್ತೀನಿ, ಎಲ್ಲರೂ ರಿಸಲ್ಟ್ ಕಳಿಸಿದರೆ ಹಿಂಗೆ ಫೇಲ್ ಆಗಿದ್ದೆ ಅಥವಾ ಅಂದರೆ ನಾನು ಇದೇನು ಒಬ್ರನ್ನ ಕೆಳಗೆ ಮಾಡಿ ಹೇಳ್ತಾ ಇಲ್ಲ. ಲೈಕ್ ಅವಾಗ ನನಗೆ ರಿಯಲಾಗಿ ಅನಿಸಿದ್ದು ಅಥವಾ ಆಗಿ ಸಿಚುವೇಶನ್ ಹೇಳ್ತಾ ಇರೋದು. ಎಲ್ಲರದು ಅಲ್ಲಿ ನನಗೆ ಅನ್ಸಕ್ಸಸ್ಫುಲ್ ಕಾಣ್ತಾ ಇದೆ ರಿಸಲ್ಟು. ನನಗೆ ಅವಾಗ ಇನ್ನೂ ಭಯ ಸ್ಟಾರ್ಟ್ ಆಯಿತು. ಇವರೆಲ್ಲ ನನಗಿಂತ ಅಷ್ಟು ಕಾನ್ಫಿಡೆಂಟ್ ಆಗಿದ್ದವರು. ಅಂದರೆ ನಾನು ಡಿಮೋಟಿವೇಟೆಡ್ ಆಗಿದ್ದಾಗ ನನಗೆ ಮೋಟಿವೇಟ್ ಮಾಡ್ತಿದ್ದವರು, ಮತ್ತು ಅಷ್ಟು ಕಾನ್ಫಿಡೆಂಟಲ್ಲಿ ಇದ್ದವ್ರದ್ದೇ ಕ್ಲಿಯರ್ ಆಗಿಲ್ಲ ಅಂದರೆ ನಂದಂತೂ ಯಾವುದೇ ಕಾರಣಕ್ಕೂ ಆಗಲ್ಲ. ಬಿಕಾಸ್ ನಾನು ಅಷ್ಟು ಕಾನ್ಫಿಡೆಂಟೇ ಇರಲಿಲ್ಲ. ಓದಿದ್ದೆ, ಬಟ್ ನಂಗೆ ಕಾನ್ಫಿಡೆಂಟ್ ಇರಲಿಲ್ಲ. ಓದಬೇಕಾದ್ರೂ ಇರಲಿಲ್ಲ, ಎಕ್ಸಾಮ್ ಬರೀಬೇಕಾದ್ರೂ ಇರಲಿಲ್ಲ, ಎಕ್ಸಾಮ್ ಮುಗಿದ್ಮೇಲೂ ಇರಲಿಲ್ಲ. ಸೊ ನಾನು ರಿಸಲ್ಟ್ ಚೆಕ್ ಮಾಡೋದು ಬೇಡ, ನಾನು ಹೆಂಗೂ ಹೋಗಿರುತ್ತೇನೋ ಅಲ್ಲೇ ನನಗೆ ಟೆನ್ಷನ್ ಆಗೋಗಿತ್ತು. ಆದ್ರೂ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತು, ಏನಾಗಲ್ಲ ಚೆಕ್ ಮಾಡಿಬಿಡು, ಏನಾಗುತ್ತಾ ಅದನ್ನ ಎಕ್ಸೆಪ್ಟ್ ಮಾಡೋಣ ಅಂತ. ನಮ್ಮಮ್ಮಗೆ ಫೋನ್ ಮಾಡಿದೆ. ನಮ್ಮಮ್ಮ ಲೈನಲ್ಲಿದ್ದರು. ಈ ಕಡೆ ಮೆಸೇಜಲ್ಲಿ ನನ್ನ ಸ್ಪೆಷಲ್ ಪರ್ಸನ್ ಅಂದರೆ ನೀವು ಗೊತ್ತಲ್ವ, ನಮ್ಮ BCom ಲೆಕ್ಚರು ನಮ್ಮ ಮ್ಯಾಮ್ ವೈಶಾಲಿ ಮ್ಯಾಮು. ಅವರು ಏನಾಗಲ್ಲ ಧೈರ್ಯವಾಗಿ ಚೆಕ್ ಮಾಡಿ ಅಂದರು. ಹಂಗೂ ಒಂದು ಮೊಮೆಂಟಲ್ಲಿ ಅವ್ರಿಗೂ ಭಯ, ನಮ್ಮ ಮ್ಯಾಮ್ಗೆ ಟ್ರೈನಲ್ಲಿ ಇದ್ದೀನಲ್ವಾ, ಒಬ್ಬಳೇ ಬೇರೆ ಇದ್ದೀನಿ, ನೆಗೆಟಿವ್ ರಿಸಲ್ಟ್ ಬಂದುಬಿಟ್ರೆ ಆರ್ಗೆ ಬಿಡ್ತೀನಿ ಅಂತ. ಅಮ್ಮ ಎಲ್ಲ ಏನಾಗಲ್ಲ, ಹೆಂಗೆ ರಿಸಲ್ಟ್ ಯಾವ ರೀತಿ ಬಂದ್ರೂ ಎಕ್ಸೆಪ್ಟ್ ಮಾಡೋಣ ಜೊತೆ ಆರಾಮಾಗಿ ಕೂಲಾಗಿ ಚೆಕ್ ಮಾಡುವಂತ. ನನಗೆ ಕೈ ಕಾಲೆಲ್ಲ ನಡೀತಾ ಇದೆ, ಅಳುನೂ ಬರ್ತಾ ಇದೆ, ಎಲ್ಲ ಕೈ ಕಾಲು ನಡೀತಾ ಇದೆ. ನನಗಂತೂ ತಲೆಯಲ್ಲಂತೂ 95% ನನಗೇನಾಯ್ತು, ನಾನು ಫೇಲೇ ಆಗಿರ್ತೀನಿ ಅನ್ನೋದಿತ್ತು. ಯಾವುದಾದ್ರೂ ಒಂದು ಪೇಪರಲ್ಲಿ ಆಗಿರುತ್ತೆ ಅಥವಾ 3 ಪೇಪರಲ್ಲಿ ಆಗಿರುತ್ತೆ ಅನ್ನೋ ಥರನೇ ಇತ್ತು ನನಗೆ. 3 ಪೇಪರಲ್ಲೇ ಫೇಲ್ ಆಗಿರೋ ಅಷ್ಟೆಲ್ಲೇ ಇರ್ತಿಲ್ಲ, ಯಾಕೆ ನಂಗೆ ಅಷ್ಟು ಕಾನ್ಫಿಡೆಂಟೇ ಇರಲಿಲ್ಲ. ನಮ್ಮಮ್ಮ ಲೈನಲ್ಲಿದ್ದಾರೆ, ಈ ಕಡೆ ನಮ್ಮ ಮ್ಯಾಮು. ರಿಸಲ್ಟ್ ಚೆಕ್ ಮಾಡಿದೆ, ಸಕ್ಸಸ್ಫುಲ್ ಅಂತ ಬಂತು. ಸೀರಿಯಸ್ಲಿ ನಾನು 4 ಸಲ ನನ್ನ ನೇಮ್ನ ನೋಡಿದ್ದೀನಿ, ಮತ್ತು ಬ್ಯಾಕ್ ಹೋಗ್ಬಿಟ್ಟು ಇನ್ನೂ ಒಂದು 2 ಸಲ ನಾನು ರಿಜಿಸ್ಟರ್ ನಂಬರ್ ಹಾಕಿ ನಂದೇನಾ ಅಂತ ನಾನು ನೋಡಿದೆ. ನಾನು
ಅಳು ಬರ್ತಾ ಇದೆ ನಿಜವಾಗ್ಲೂ. ರಿಸಲ್ಟ್ ನೋಡ್ಬಿಟ್ಟು ಅಳ್ತಾ ಇದ್ದೀನಿ ನಾನು ಟ್ರೈನಲ್ಲಿ. ಎಲ್ಲ ಅಲ್ಲಿ ಸುತ್ತಮುತ್ತ ಇದ್ದವರೆಲ್ಲ ಹಿಂದಿ ಮಾತಾಡೋರು ಇದ್ದಿದ್ದು. ಅವರೆಲ್ಲರೂ ಅಂದರೆ ಮೇ ಬಿ ನಾನು ರಿಸಲ್ಟ್ ಚೆಕ್ ಮಾಡಿದಾಗ ನಾನು ಉತ್ತರ ಪ್ರದೇಶಲ್ಲೇನೋ ಇದ್ದೆ ಅನಿಸುತ್ತೆ, ಇರ್ಬೇಕು, ಯು ಪಿಲಿ ಇದೆ ಅನ್ಸುತ್ತೆ ಮೇ ಬಿ. ಅಳ್ತಾ ಇದ್ದೀನಿ ನಾನು ಫುಲ್ಲು. ನಮ್ಮಮ್ಮಂಗೆ ಹೇಳಿ ನಮ್ಮಮ್ಮನ ಶಾಕು. ರಿಸಲ್ಟ್ ಅಂದ ತಕ್ಷಣ ಪಾಪ ಅವರೆಲ್ಲ ದೇವ್ರಿಗೆಲ್ಲ ಅರ್ಕೆ ಕಟ್ಕೊಟ್ಟಿದ್ರು. ನಮ್ಮ ಮ್ಯಾಮ್ಗೂ ತುಂಬಾ ಸಿಕ್ಕಾಬಡೆ ಖುಷಿ ಆಗೋಯ್ತು. ಅವರಂದ್ರು ನಾವು ಇದೇ ನಿಮ್ಮ ಮೇಲೆ ಹೋಪ್ ಇಟ್ಟಿದ್ದೀವಿ, ಇದಕ್ಕೆ ಹೇಳಿದ್ದು ನೀನು ಟ್ರೈ ಮಾಡಿ ನಿಂಕಲ್ಲಿ ಎಲ್ಲ ಆಗುತ್ತೆ ಅಂತ ಎಲ್ಲ ಅಷ್ಟು ಹೇಳಿದ್ರು. ಬಟ್ ಆಗೂ ನನಗೆ ರಿಸಲ್ಟ್ ಯಾರ ಹತ್ರನೂ ಶೇರ್ ಮಾಡಬೇಕು ಅಂತಲೂ ಅನಿಸ್ಲಿಲ್ಲ. ಸುಮ್ಮನೆ ಹೇಳೋದು ಬೇಡ, ಎಲ್ಲ ಆಗೋದು ಬೇಡ ಅಂತ ಇದ್ದೆ. ಬಟ್ ನಮ್ಮ ಮ್ಯಾಮ್ ಎಲ್ಲ ಕಡೆ ಹಾಕಿದ್ರು. ಅವ್ರನ್ನ ನೋಡಿ ನಂಗೆ ಎಲ್ಲರೂ ಕಂಗ್ರ್ಯಾಚುಲೇಟ್ ಮಾಡಿದ್ರು. ಆ್ಯಂಡ್ ನಾನು ನಿಮ್ಮ ಯೂಟ್ಯೂಬಲ್ಲಿ ಹಾಕೋ ಒಂದೇ ರೀಸನ್ ಏನಂದರೆ, ನನ್ನ ಫ್ಯಾಮಿಲಿಗೂ ನಾನು ಹೇಳಿಲ್ಲ, ಅಂದರೆ ನನ್ನ ಸುತ್ತಮುತ್ತ ಇರೋ ಕ್ಲೋಸ್ ಫ್ರೆಂಡ್ಸ್ಗೂ ನಾನು ಕ್ಲಿಯರ್ ಆಗಿದೆ ಅಂತ. ಯೂಟ್ಯೂಬ್ಗೆ ಯಾಕೆ ಹಾಕ್ಬೇಕಂತಿದ್ದಂದರೆ, ನನ್ನ ಎಕ್ಸಾಮ್ ಬರೆಯೋಕ್ಕೂ ಮುಂಚೆಯಿಂದನೇ ರಿಸಲ್ಟ್ ಕೇಳ್ತಾಯಿದ್ರು ನೀವು. ಆ್ಯಕ್ಚುಲಿ Jan 11th ಎಕ್ಸಾಮ್ ಇದೆ ಅಂದರೆ January 1st ರಿಸಲ್ಟ್ ಕೇಳ್ತಾಯಿದ್ರು. ಇನ್ನೂ ಎಕ್ಸಾಮೇ ಬರೆದಿಲ್ಲ, ರಿಸಲ್ಟ್ ಏನಾಯಿತು ನಿಮ್ಗೆ ರಿಸಲ್ಟ್ ಏನಾಯಿತು ಅಂತ. ಸೊ ಇಷ್ಟೊಂದು ಜನಕ್ಕೆಲ್ಲ ಕ್ಯೂರಿಯಸಿ. ಅದು ಏನೇ ಫೇಲ್ ಆಗಿದ್ರು ನಾನು ಖಂಡಿತವಾಗ್ಲೂ ಆಗ್ತಿದ್ದೆ, ಪಾಸ್ ಆಗಿದ್ರು ನಾನು ಒಂದು ಪೋಸ್ಟ್ ಅಂತೂ ಖಂಡಿತವಾಗ್ಲೂ ಎರಡಕ್ಕೂ ನಾನು ಹಾಕೋಕ್ಕೆ ಮೊದಲೇ ಮೈಂಡ್ ಫಿಕ್ಸ್ ಮಾಡ್ಕೊಂಡಿದ್ದೆ. ಅದು ಒಂದು ಹಾಕ್ಬಿಟ್ಟು ಮುಗಿಸ್ಬಿಡೋಣ, ಇನ್ನು ಯೂಟ್ಯೂಬ್ ಬೇಡ ಅಂತ. ಬಟ್ ಸಕ್ಸಸ್ಫುಲ್ ಆದಾಗ ನಿಮಗೇನೆ ಹಾಕಿದ್ದೆ. ನೀವು ಯಾರ್ಯಾರು ಚೆಕ್ ಮಾಡಿಲ್ಲ, ನೀವು ಕಮ್ಯುನಿಟಿ ಪೋಸ್ಟಲ್ಲಿದೆ, ನನ್ನ ಮಾರ್ಕ್ಸ್ ಎಲ್ಲ ನೀವು ನೋಡ್ಬೋದು. ಖುಷಿ ಆಯಿತು ಮಾರ್ಕ್ಸ್ ನೋಡ್ಬಿಟ್ಟು. ಅವಾಗ ಅನಿಸ್ತು ಅಂದರೆ ಲೈಫಲ್ಲಿ ಒಂದೊಂದು ಟೈಮಲ್ಲಿ ಸಿಕ್ಕಾಬಟ್ಟೆ ಡಿಮೋಟಿವೇಟ್ ಆಗ್ತೀವಿ. ಮತ್ತು ನಾವು ಒಂದು ಕೆಲಸನ ಅಥವಾ ಒಂದು ವಸ್ತುನ ನಾವು ಏನು ಬೇಡ ಅಂತ ಅಪೋಸ್ ಮಾಡ್ತಿರ್ತೀವಿ. ಬಟ್ ಯೂನಿವರ್ಸ್ ಎಲ್ಲ ಅದನ್ನು ಕಂಪ್ಲೀಟ್ ಯೂನಿವರ್ಸ್ ನಿಮಗೆ ಅದ್ರ ಹತ್ರನೇ ಕಳಿಸ್ತಿರುತ್ತೆ. ಅಂದರೆ ಅಲ್ಲಿ ಏನೋ ಒಂದು ರೀಸನ್ ಇದೆ ಅಂತ, ಅಂದರೆ ಅಲ್ಲಿ ಏನೋ ಒಂದಿದೆ ಅಂತ ಅದು ನಿಜ ಅನಿಸ್ಬಿಡ್ತು. ಬಿಕಾಸ್ ನಾನು CA ಬಿಡಬೇಕಂತ ನಾನು ಎಷ್ಟು ಮೆಂಟಲಿ ಫಿಕ್ಸ್ ಆಗೋಗಿದ್ದೆ ಅಂದರೆ ನನಗೆ ಬೇಡವೇ ಬೇಡ, ಏನೂ ಓದೋದು ಬೇಡ, ನಾನು ಓದೋದೇ ಬೇಡ ಅಂತ ಅಷ್ಟು ಇದ್ದವಳು. ಪ್ರತಿಯೊಬ್ಬರು ಇಲ್ಲ ಇದೊಂದು ಲಾಸ್ಟ್, ಇದೊಂದು ಬರ್ದ್ಬಿಡು. ನಾನು ದೇವ್ರ ಹತ್ರ ಎಲ್ಲ ಹೋಗಿ ಕೇಳ್ದಾಗ್ಲೂ ಅಷ್ಟೇ. ನಮ್ಮ ಅಪ್ಪನ ಊರಲ್ಲಿ ದೇವ್ರನ್ನ ಹೂ ಕೇಳ್ತಾರೆ. ಅಲ್ಲೂ ಏನಾದ್ರು ಮಾಡಬೇಕು ಅಥವಾ ಏನಾದ್ರು ಆಗುತ್ತೆ ಅಲ್ವ ಅಂತ. ಆಗೂ ಅಷ್ಟೇ ದೇವ್ರು ಹೇಳಿದ್ದಂದರೆ ಆಗುತ್ತೆ ನಿನ್ನ ಕೈಲಿ ಮಾಡು ಅಂತಲೇ ಹೇಳಿದ್ದು. ಬಟ್ ಆದ್ರೂ ನನಗೆ ಅದು ಕಾನ್ಫಿಡೆನ್ಸ್ ಬಂದಿರಲಿಲ್ಲ ಆಗುತ್ತೆ ಅನ್ನೋದು. ಎಲ್ಲರೂ ಅಷ್ಟೇ ನಾನು ಇಲ್ಲಿ ಬೇಡ ಅಂದಾಗೆಲ್ಲ ಮಾಡು ಅಂತ ತಳ್ಳಿದ್ಕೊ ಒಂದು ಸಾರ್ಥಕ ಆಯಿತು ಅಂತ ಅವಾಗ ಅನಿಸ್ತು. ಇವಾಗ ಕಾನ್ಫಿಡೆಂಟ್ ಗೇನ್ ಆಗಿದ್ದೀನಿ. ಆ್ಯಂಡ್ ಸ್ವಲ್ಪನೇ ರಿಕವರ್ ಆಗಿ ಇವಾಗ ಇಷ್ಟು ಸ್ಟ್ರಾಂಗ್ ಆಗಿ ನಿಂತಿದ್ದೀನಿ. ಮತ್ತೆ ತುಂಬ ವೀಕಾಗಿ ಹೋಗಿದ್ದೆ, ತುಂಬ ಮೆಂಟಲಿ ಸಿಕ್ಕಾಬಡೆ ವೀಕಾಗಿ ಹೋಗಿದ್ದೆ, ಸಿಕ್ಕಾಬಡೆ ಕೋಪ ಮಾಡ್ಕೊತಿದ್ದೆ. ಆ್ಯಂಡ್ ಇನ್ನೊಂದು ಏನಂದರೆ, ಈ ಯೂಟ್ಯೂಬ್ ಲೈಫ್ ಹೆಂಗೆ ಅಂದರೆ, ನೀವಲ್ಲಿ ನೋಡೋದು 60 ಸೆಕೆಂಡ್ಸಲ್ಲಿ ಕೆಲವ್ರು ಜಡ್ಜ್ ಮಾಡ್ತೀರಾ. ಅಂದರೆ ಪಾಸಿಟಿವ್ ಆಗಿ ಜಡ್ಜ್ ಮಾಡ್ತೀರಾ, ನೆಗೆಟಿವ್ ಆಗಿ ಜಡ್ಜ್ ಮಾಡ್ತೀರಾ. ನಾನು ನಿಮಗೆಲ್ಲ ಏನು ಕ್ಲಾರಿಟಿ ಕೊಡಬೇಕಂತಂದರೆ, ಯೂಟ್ಯೂಬಲ್ಲಿ ಹೇಗಿರ್ತೀವಲ್ವ ನಾವು ಕಂಪ್ಲೀಟ್ ನಮ್ಮ ಲೈಫಲ್ಲಿ ಹಂಗೆ ಇರಲ್ಲ. ಅಂದರೆ ನಾನು ಯೂಟ್ಯೂಬಲ್ಲಿ ನೀವು ನನ್ನ ವೀಡಿಯೋಸ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಎಷ್ಟು ಜೋಶಲ್ಲಿ ಮಾತಾಡ್ತಾ ಇದ್ದೆ, ಒಂದು ಸ್ವಲ್ಪ ತರಲೆ ಥರ ಮಾತಾಡ್ತಾ ಇದ್ದೆ. ಆ್ಯಕ್ಚುಲಿ ನಾನು ಹಂಗೆ ಇದ್ದಿದ್ದು ಹೋಗ್ತಾ ಫುಲ್ ಸಾಫ್ಟ್ ಫೇಸಿಗೆ ಬಂದುಬಿಟ್ಟೆ. ಬಿಕಾಸ್ ಆಫ್ ಏನಕ್ಕಿದೆಲ್ಲ ಅಂದರೆ ನಿಮ್ಮ ಕಮೆಂಟ್ಸಿಂದನೇ. ಕೆಲವರು ಒಂದು ಸ್ವಲ್ಪ ಒಂಥರ ನೆಗೆಟಿವ್ ಕಮೆಂಟ್ಸ್ ಮಾಡ್ತಿದ್ವಿ ಸ್ಟಾರ್ಟಿಂಗು. ಅಂದರೆ ನೀವಂತೆಲ್ಲ ಯಾರೋ ಕೆಲವರು ನೆಗೆಟಿವ್ ಕಮೆಂಟ್ಸ್ ಮಾಡೋರು ಜಾಸ್ತಿ ಇರ್ತಿದ್ದು, ಹಂಗೆ ಆ ಥರ ನಂಗೆ ಅವಾಗ ಆ ಕಮೆಂಟ್ಸ್ ಎಲ್ಲ ಓದಿ ಯಾವ ಥರ ಡಿಮೋಟಿವೇಟ್ ಆಗಿದ್ದಾರೆ ಅಂದರೆ, ಹಿಂಗೆ ಇರಬೇಕು ಯೂಟ್ಯೂಬಲ್ಲಿ, ನಾನು ಇಷ್ಟೇ ಸಾಫ್ಟ್ ಫೇಸಲ್ಲೇ ತೊಗೊಂಡೋಗ್ಬೇಕು ಅನ್ನೋ ಥರ ಚೇಂಜ್ ಆಗೋದೆ. ಲಿಟ್ರಲ್ ನೀವು ಈಗಲೂ ನಾನು ಹಳೆ ವೀಡಿಯೋಸ್ ನೋಡಿದ್ರೆ ಸ್ಟಾರ್ಟಿಂಗ್ ವೀಡಿಯೋಸ್ನ ಫುಲ್ ಜೋಶಲ್ಲಿ ನಾನು ಮಾತಾಡೋ ರೀತಿನೇ ಬೇರೆ ಇದೆ. ಆಮೇಲೆ ಹೋಗ್ತಾ ತುಂಬ ಸಾಫ್ಟ್ ಫೇಸಿಗೆ ಬಂದುಬಿಟ್ಟೆ. ಇದೆಲ್ಲ ಏನಂದರೆ ಪ್ರೆಷರ್, ನಮಗೆ ಗೊತ್ತಿದ್ದಾಗ ನಮ್ಮೊಳಗೆ ಪ್ರೆಷರ್ ಬಿಲ್ಡ್ ಆಗಿರುತ್ತೆ. ನಾವು ಈ ಥರನೇ ಪೋಟ್ರೆ ಆಗಬೇಕು, ಇಲ್ಲಾಂದರೆ ಒಂಥರ ಇರುತ್ತೆ. ಅಂದರೆ ಈಗ ನೀವು ಯೂಟ್ಯೂಬಲ್ಲಿ ಏನು ನೋಡಿರ್ತೀರ, ನಾನು ಫುಲ್ ಶಾಂತ ಸ್ವಭಾವ ಅಥವಾ ತುಂಬ ಕಾಮ್ ಹುಡುಗಿ, ತುಂಬ ಪಾಸಿಟಿವ್ ಹುಡುಗಿ ಅಂತ. ನಾನು ಆ್ಯಕ್ಚುಲಿ ನಾನು ಓಪನ್ ಆಗಿರಬೇಕು, ನನಗೂ ಎಲ್ಲ ಎಮೋಷನ್ಸ್ ಇದೆ. ನಾನು ಸಿಕ್ಕಾಬಡೆನೂ ಅಳ್ತೀನಿ, ಖುಷಿ ಆದಾಗೂ ಸಿಕ್ಕಾಬಡೆ ನಗ್ತೀನಿ. ಹಂಗೆ ನನಗಂತೂ ತುಂಬ ಕೋಪ ಬರುತ್ತೆ. ಹೌದು, ತುಂಬ ಕೆಟ್ಟ ಕೋಪನೇ ಬರುತ್ತೆ ನನಗೆ. ಕೂಗಾಡೋದು ಎಲ್ಲನೂ ಮಾಡ್ತೀನಿ. ನಾನು ಅಮ್ಮನ ಜೊತೆ ಫುಲ್ ಏನು ಒಂಥರ ಹೆಂಗೆ ಎಕ್ಸ್ಪ್ಲೇನ್ ಮಾಡಿ ನಿಮಗೆ, ಶಾಂತಿ ಆ ಥರ ಸ್ವಭಾವ ಅಲ್ಲ ನನ್ನದು. ನಾನು ಕೋಪ ಬಂದಾಗ ನಮ್ಮ ಮಮ್ಮಿ ಜೊತೆ ಜಗಳ ಆಡ್ತೀನಿ, ಎಲ್ಲ ಥರನೂ ಮಾಡ್ತೀನಿ ನಾನು. ಸೊ ಇದು ನಿಮ್ಗೆ ಹೇಳ್ಬೇಕಾಗಿತ್ತು. ಬಟ್ ನಾವು ಆ ಥರನೇ ಯೂಟ್ಯೂಬಲ್ಲಿದ್ದರೆ ಬೇರೆಯವರಿಗೆ ನಮ್ಮಿಂದ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಅಂದರೆ ನಮ್ಮನ್ನ ನೋಡಿ, ನನ್ನ ಯೂಟ್ಯೂಬ್ ಚಾನಲಲ್ಲಿ ನಮ್ಗೆ ಅನಾಲಿಸಿಸ್ ಇದು ಬರುತ್ತೆ. ಏನಂತ ಯಾರ್ಯಾರು ವೀಡಿಯೋಸ್ ನೋಡ್ತಾ ಇದ್ದಾರೆ, ಮತ್ತು ಯಾವ ಏಜ್ ಗ್ರೂಪ್ ಅವ್ರು ನೋಡ್ತಾ ಇದ್ದಾರೆ, ಯಾವ ಜೆಂಡರ್ ನೋಡ್ತಾ ಇದ್ದಾರೆ, ಮತ್ತು ಯಾವ ಕಂಟ್ರಿ ಅಥವಾ ಯಾವ ರೀಜನಿಂದ ನೋಡ್ತಾ ಇದ್ದಾರೆ ಅಂತ. ನನ್ನ ವೀಡಿಯೋಸು 12-13 ಇಯರ್ಸಿಂದ ಮಕ್ಕಳಿಗೂ ನೋಡ್ತಾ ಇದ್ದಾರೆ. ಈಗ ನಾವು ಅವ್ರಿಗೆ ಒಂದು ಗುಡ್ ಮೆಸೇಜ್ ಅಥವಾ ನಾವು ಅವ್ರಿಗೆ ಒಂದು ಇನ್ಸ್ಪೈರ್ ಆಗಬೇಕಂದ್ರೆ ನಾವು ಈ ನೆಗೆಟಿವ್ ಆಗೇ ಇರಬಾರ್ದು ಅಂತ
ಪಾಸಿಟಿವ್ ಆದೆ. ಸೊ ನಾನು ಹೇಳ್ತೀನಿ ಅಂದರೆ ನಾನು ನಿಮ್ಗೆ ಏನು ಹೇಳೋಕೆ ಹೊರಟಿರೋದಂದರೆ, ನನ್ನ ವೀಡಿಯೋಸಲ್ಲಿರೋಷ್ಟು ಫುಲ್ಲು ಕಾಮ್ ಹುಡುಗಿ ಅಂತೂ ಅಲ್ಲ. ನನಗೆ ಎಲ್ಲ ಎಮೋಷನ್ಸ್ ಇದೆ. ನಾನು ನಮ್ಮ ಮಮ್ಮಿ ಜೊತೆ ಫ್ರೆಂಡ್ ಥರ ನಮ್ಮಮ್ಮ ನನಗೆ ಜಗಳ ನೋಡ್ತೀನಿ, ಕೂಗಾಡ್ತೀನಿ, ಅಷ್ಟು ಪ್ರೀತಿ ಮಾಡ್ತೀನಿ. ನಾನು ಎಷ್ಟೇ ಕೂಗಾಡಲಿ, ಒಂದು 2-3 ದಿನ ನಮ್ಮ ಮನೆಯಿಂದ ಹೊರಗಡೆ ಇದ್ದೀನಿ ಅಂದರೆ 2ನೇ ದಿನ 3ನೇ ದಿನಕ್ಕೆ ಆಗಲೇ ಫೋನ್ ಮಾಡಿಬಿಟ್ಟು, ಅಮ್ಮ ನೀನೇನು ನಾನು ಮಿಸ್ ಮಾಡ್ಕೊತ ಇಲ್ಲೋ, ನಾನು ಎಷ್ಟು ಮಿಸ್ ಮಾಡ್ಕೊತಿದ್ದೀನಿ ಅಂತೀನಿ. ಒಂದು ವಾರಕ್ಕಾಗಲೇ ಅಳ್ತಾ ಕೂತಿರ್ತೀನಿ. ಆ ಥರ ಈ ಡೆಲ್ಲಿ ಟ್ರಿಪ್ಗೆ ಹೋದಾಗಲೂ ಅಷ್ಟೇ, ಟ್ರಿಪ್ ಅಂತ ಇಷ್ಟಪಟ್ಟು ಹೋಗಿದ್ದೆ ನಾನು. 2ನೇ ದಿನ 3ನೇ ದಿನಕ್ಕಾಗಲೇ ಮನೆ ನೆನಪಾಗ್ತಾ ಇತ್ತು ನನಗೆ ಮನೆಗೆ ಹೋಗಬೇಕು ಅಂತ. ಆ ಥರ. ಸೊ ಯೂಟ್ಯೂಬಲ್ಲಿ ಏನು ಹಿಂಗೆ ನೋಡ್ತೀವಿ ಅದಷ್ಟೇ ಅಲ್ಲ, ಅದು ಸತ್ಯನೇ ಇರುತ್ತೆ. ಬಟ್ ನಾನು ಅಲ್ಲೇನು ಪ್ರಿಟೆಂಡ್ ಮಾಡಿಲ್ಲ. ಬಟ್ ಕಾಮ್ ಆಗಿದ್ನಲ್ವ, ಅಷ್ಟೇ ನಾನು ಫುಲ್ಲು ಎನಿ ಟೈಮ್ ಕಾಮಾಗಿರ್ತೀನಿ ಅಂತ ನನಗೆ ಹೇಳ್ತಾ ಇಲ್ಲ. ಲೈಕ್ ಎಲ್ಲ ಎಮೋಷನ್ಸ್ ಇದೆ, ಕೂಗಾಡೋದು, ಕಿಚ್ಚಾಡೋದು, ಅಳೋದು, ಎಲ್ಲ ಥರನೂ ಇದ್ದೀನಿ. ಸೊ ಇದಿಷ್ಟು ನಿಮಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳಬೇಕಾಗಿತ್ತು. ಸೊ ಇದೆಲ್ಲ ನನ್ನ ಮನಸ್ಸಲ್ಲಿದ್ದು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ. ಇದು ನಿಮ್ಗೆ ಯಾವ ರೀತಿ ಈ ವಿಡಿಯೋ ನಿಮ್ಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ನಂತರನೇ ಲಿಟ್ರಲಿ ಫೇಸ್ ಮಾಡಿರೋರಿಗೆ ಅಥವಾ ಮಾಡ್ತಿರೋರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗ್ಬೋದು. ನಿಮ್ಮದೇನೆ ಈ ಪ್ರೆಸೆಂಟ್ ಸಿಚುವೇಶನ್ ಈ ಥರನೇ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೂ ಒಂದು ಮೋಟಿವೇಟ್ ಮಾಡೋವಂಥ ಪರ್ಸನ್ ಸಿಗ್ಬೋದು, ನಾನಾದರೂ ಆಗಿರ್ಬೋದು ಅಥವಾ ಬೇರೆ ಯಾರಾದರೂ ನಿಮ್ಮ ಥರನೇ ಯಾರಾದ್ರು ಇರ್ಬೋದು. ಸೊ ನೀವು ಯಾರೂ ಒಬ್ಬರೇ ಅಲ್ಲ, ನಿಮ್ಮ ಥರನೇ ನಾನು ಆಗಿದ್ದೆ. ಪಾಸಿಟಿವಿಂದ ಫುಲ್ ನೆಗೆಟಿವ್ ಆಗಿ ಮತ್ತೆ ಇವಾಗ ಪಾಸಿಟಿವ್ ಫೇಸಿಗೆ ಬರ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ನಾನು ಮೇಯಲ್ಲಿ ಗ್ರೂಪ್ 2 ಬರೀತಾ ಇಲ್ಲ. ಬಿಕಾಸ್ ನನಗೆ ಇವಾಗ ಸದ್ಯಕ್ಕೆ ನಂಗೆ ಬೇರೆ ಕಮಿಟ್ಮೆಂಟ್ಸ್ ಇದೆ. ನನಗೆ ಓದೋದಕ್ಕೆ ಟೈಮ್ ಕೊಡೋದಕ್ಕಂತ ಈಗ ಆಗಲ್ಲ. ಸೊ ನಾನು ಸ್ಟಾರ್ಟ್ ಮಾಡೋದೇ ಓದೋದಕ್ಕೆ ಮೇ ಆದಮೇಲೆ. ಅದಕ್ಕೋಸ್ಕರ ನಾನು ಗ್ರೂಪ್ 2ನ ಸೆಪ್ಟೆಂಬರಲ್ಲಿ ಬರೀತಿದ್ದೀನಿ. ದಯವಿಟ್ಟು ಮೇಗೆ ಆಗಲಿ ಅಕ್ಕ ರಿಸಲ್ಟ್ ಏನಾಯಿತು ಅಂತ ಖಂಡಿತವಾಗ್ಲೂ ಕೇಳೋದಕ್ಕೆ ಹೋಗ್ಬಿಡಿ. ಬಿಕಾಸ್ ನಾನು ಮೇಲೆ ಎಕ್ಸಾಮ್ ಬರೀತಲ್ಲ. ಈಗ ಆಲ್ರೆಡಿ ಎಕ್ಸಾಮ್ ಫಾರ್ಮು ಆಗೋಗಿದೆ, ಫಿಲ್ ಮಾಡಿ. ಐ ಮೀನ್ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕಾಗಿರೋ ಡೇಟು, ಲಾಸ್ಟ್ ಡೇಟು, ವಿತ್ ಫೈನು ವಿತೌಟ್ ಫೈನ್ ಎಲ್ಲ ಆಗೋಗಿದೆ. ನಾನಂತೂ ಅಪ್ಲೈ ಮಾಡಿಲ್ಲ. ಆ್ಯಂಡ್ ನಾನು ಓದ್ತಾನೂ ಇಲ್ಲ ಇವಾಗ ಪ್ರೆಸೆಂಟು. ಆ್ಯಂಡ್ ವ್ಲಾಗ್ಸ್ ವಿಷಯಕ್ಕೆ ಬಂದರೆ ನಿಮ್ಗೆ ಬೇಕಾಗಿರೋದು ಸ್ಟಡಿ ವ್ಲಾಗ್ಸು. ಇವಾಗ ನಾನು ಸದ್ಯಕ್ಕೆ ಓದ್ತಾ ಇಲ್ಲ ನಿಮಗೆ ಸ್ಟಡಿ ವ್ಲಾಗ್ಸ್ ಹಾಕೋದಕ್ಕೆ. ಸೊ ಆದಷ್ಟು ಬೇಗ ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇರೋದು ಮೇಯಿಂದ ಓದ್ಬೋದು ನಾನು ಮೇಬಿ, ಯಾಕೆಂದರೆ ನನಗೆ ಸ್ವಲ್ಪ ಕಮಿಟ್ಮೆಂಟ್ಸ್ ಇದೆ. ನೋಡೋಣ, ಆವಾಗ ವ್ಲಾಗ್ಸ್ ಮಾಡ್ತೀನಿ, ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇನ್ನು ಮುಂದೆ ಅಂತೂ ರೆಗ್ಯುಲರ್ ಆಗಿರ್ತೀನಿ. ನಿಮಗೂ ಯಾವುದೇ ನಿರಾಶೆ ಮಾಡಲ್ಲ. ನಾನು ತುಂಬ ಪ್ರೆಷರ್ ಬಿಲ್ಡ್ ಮಾಡ್ಕೊಳ್ಳಲ್ಲ. ಎಲ್ಲ ರೀತಿಯೂ ಎಲ್ಲ ಥರನೂ ಡೌನ್ಫಾಲು ಅಪ್ಸ್ ಎಲ್ಲನೂ ಫೇಸ್ ಮಾಡಬೇಕು ಮತ್ತು ಎಲ್ಲನೂ ಎಕ್ಸೆಪ್ಟ್ ಮಾಡಬೇಕು ಅನ್ನೋದು ತುಂಬ ಕ್ಲೀನಾಗಿ ಅರ್ಥ ಆಗಿದೆ. ಸೊ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಾನು ವೀಡಿಯೋಸ್ ಮಾಡ್ತಾ ಇದ್ದಾಗಲೂ ಸಿಕ್ಕಾಪಟ್ಟೆ ನನಗೆ ಏನಂತ ಒಂಥರ ಸ್ಫೂರ್ತಿ ತುಂಬಿದ್ದೀರಾ ಮತ್ತು ಅಷ್ಟೇ ಪ್ರೀತಿ ತೋರಿಸಿದ್ದೀರಾ. ವೀಡಿಯೋಸಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಕ್ಕ, ಏನಾಯಿತು, ಹುಷಾರಾಗಿದ್ದೀರಾ, ನನ್ನ ಹೆಲ್ತ್ ಬಗ್ಗೆ ಎಲ್ಲ ತುಂಬ ಕೇಳ್ತಾ ಇದ್ರಿ. ತುಂಬ ಖುಷಿಯಾಗುತ್ತೆ ನೀವು ಇಷ್ಟು ಪ್ರೀತಿ ನೋಡಿದ್ರೆ ಪ್ರೀತಿ ತೋರಿಸೋದನ್ನ. ಬಿಕಾಸ್ ಹತ್ತತ್ರ ನಾನು ಅರ್ಧ ವರ್ಷನೇ ಆಗೋಯ್ತು ಅನ್ಸುತ್ತೆ ಸರಿಯಾಗಿ ವೀಡಿಯೋಸ್ನ ಮಾಡಿ. ಆದರೂ ಕಮೆಂಟ್ಸ್ ಕಡಿಮೆನೇ ಆಗಿಲ್ಲ. ಲಿಟ್ರಲಿ ಹಳೆ ವೀಡಿಯೋಸ್ಗೆಲ್ಲ ಕಮೆಂಟ್ ಮಾಡ್ತಿದ್ದೀರಾ, ಅಕ್ಕ ಈ ವೀಡಿಯೋಸ್ನೇ 5 ಸಲ ನೋಡಿದೆ, 10 ಸಲ ನೋಡಿದೆ, 100 ಸಲ ನೀವು ವೀಡಿಯೋಸ್ನೇ ನೋಡ್ತಿದ್ದೀನಿ ಅಂತ. ಸೊ ನೀವೆಲ್ಲರೂ ಪ್ರೀತಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರು ಈ ಮೇ ಎಲ್ಲ ಎಕ್ಸಾಮ್ ಬರೀತಿದ್ದೀರೋ ಆಲ್ ದ ವೆರಿ ಬೆಸ್ಟ್. ಯಾರು ಜನವರಿಲಿ ಕ್ಲಿಯರ್ ಆಗಿಲ್ಲ, ಡೋಂಟ್ ವರಿ, ನಿಮ್ಮ ಕೈಲಿ ಆಗುತ್ತೆ. ನನಗಿಂತ ಕೇಪಬಲ್ ಇರೋರು ನೀವೆಲ್ಲರೂ. ಸೊ ನೀವು ಯಾರೇ ಡಿಮೋಟಿವೇಟ್ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿಯವ್ರ ಜೊತೆ ಮಾತಾಡಿ, ನಿಮ್ಮ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಆ್ಯಂಡ್ ಯಾರ್ಯಾರು ಜಾನ್ವರಿಲಿ ಎಕ್ಸಾಮ್ ಕ್ಲಿಯರ್ ಆಯಿತು, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಾಯ್.